ಅನ್ನಿಸ್ಕೊಂಡು ಸುಮ್ಮನಿರಲ್ಲ. ನಾನು ತಪ್ಪಿದ್ರೆ ಮಾತ್ರ ನೀವಿಬ್ರೇ ಒಳ್ಳೆಯವರು, ನಾನೇ ಸರಿ ಇಲ್ಲ. ಯಾಕೆ ಒಳ್ಳೆಕೆಟ್ಟ ನಿಂಗಲ್ಲ ಹಿಂಗೆ ಅಂತ ಹೇಳ್ತೀರಾ? ಮೌ ನಿಂತ್ಕೊಳ ಮೌ ಹೇಳ್ಬೇಕು. ಪ್ರಾಂಕರ್ಗೆ ಪ್ರಾಂಕ್ ಮಾಡಿದ್ವಿ ಗೈಸ್. ಹಿಂದೆ ಕರ್ಕೊಂಡೋಗು ನಿಂಗ್ ಕರ್ರಲ್ಲಿ ಹಿಂದೆ ಕೂತವ್ರಿಗೆ ಹಿಂಗೆ ಫೀಲ್ ಆಗೋದು. ಹೋಗಿ ಮಲ್ಕೊಂತೀವಿ, ನಾಳೆ ಇರ್ತೀವೋ ಇರೋಲ್ವೋ ಗೊತ್ತಿಲ್ಲ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತು ತಮಿಳಲ್ಲಿ ನೋಡ್ತೀರಾ. ಸೊ ಇವತ್ತು ನಮ್ಮ ಬಾವಂಗೆ ಪ್ರ್ಯಾಂಕ್ ಮಾಡೋದು ಅನ್ಕೊಂಡಿದ್ದೀವಿ. ನಾನು ಮತ್ತೆ ನಮ್ಮ ಅಮ್ಮ ಪ್ರ್ಯಾಂಕ್ ಮಾಡೋಣ ಬಾವನ್ಗೆ. ಎಷ್ಟು ದಿವಸದಿಂದ ಕಾಯ್ತಿದ್ದೀವಿ ಪ್ರ್ಯಾಂಕ್ ಮಾಡ್ಬೇಕಂತ ಅಲ್ವಾ? ಅಂತೂ ಪಕ್ಕಾ ಪ್ರ್ಯಾಂಕ್ ಮಾಡೋಣ. ಆಯ್ತು, ನಮ್ಮ ಅಪ್ಪಂಗೆ ಹೇಳಿದ್ದೀನಿ ಡ್ರಾಮಾ ಮಾಡೋ ಪ್ರ್ಯಾಂಕ್ ಮಾಡೋಣ ಅಂತ. ನಮ್ಮ ಅಪ್ಪಂಗೆ ಗೊತ್ತು ಪ್ರ್ಯಾಂಕ್ ಮಾಡ್ತಿರೋದು. ಸೊ ನಾನು ಮತ್ತೆ ನಮ್ಮ ಜಗಳ ಮಾಡೋ ಥರ ಮಾಡ್ತೀವಿ. ಅಮ್ಮ ನೀನು ಆಚೆ ಇರು, ಓಕೆನಾ? ಸೋಫಾ ಮೇಲೆ ಇರು, ನನ್ನ ಬಟ್ಟೆ ಎಲ್ಲಿ ಅಂತ ಕೇಳ್ತಾರ ಡ್ರಾಮಾ ಮಾಡ್ತೀನಿ. ಅಲ್ಲಿಂದ ಜಗಳ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮಾಡ್ಬೇಕು. ಹೆಂಗೆ ಅಂದ್ರೆ ನಂಬೇಕು. ಹಾಂ ಅದೇ, ಅವ್ರು ನಂಬಲ್ಲ ಬಟ್ ನಮ್ಮ ಥರ ಮಾಡೋಣ. ತರ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಮಾತು ಅತಿರೇಕಕ್ಕೆ ಮಾಡೋಣ. ಜಗಳ ಕೋಪ ಬೈಟ್ ಹಾಕ್ಬಿಡೋಣ. ನೀನು ಬೈ, ಬೈದ್ರೆ ನಿಂಗೆ ಅದ್ ನಾನೇ ಹೇಳ್ತಿರೋದು. ನೀನು ಬೈ, ನಾನು ಬೈತೀನಿ. ಸರಿ, ಅದ್ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ನನ್ ಮನೆ ಬಿಟ್ಟು ಆಚೆ ಹೋಗೋ ಮಟ್ಟಿಗೆ ಹೋಗ್ಬಿಡ್ಬೇಕು. ಸರಿ ಆ ಮಟ್ಟಿಗೆ ಜಗಳ. ಆಯ್ತಮ್ಮ, ಚೆನ್ನಾಗಿ ಗೈಸ್ ಅವ್ರು ಬೇದ ಮಾಡ್ಕೊಂಬಿಡಿ. ಸುಮ್ಮನೆ ವಿಡಿಯೋಗೋಸ್ಕರ ಬೈತೀನಿ ನಮ್ಮ. ಆಮೇಲೆ ಎಲ್ಲರೂ ಕೇಳ್ತಿರಲಿಲ್ಲ ಪ್ರತಾಪ್ ಪ್ರ್ಯಾಂಕ್ ಮಾಡಿ ಅಂತ. ಅದಕ್ಕೋಸ್ಕರ ನಾವು ಸುಮಾರು ದಿವಸ ಇವಾಗ ಪ್ರ್ಯಾಂಕ್ ಮಾಡ್ತಿದ್ದೀವಿ. ನೀನು ಆಚೆ ಕಡೆ ನಾನು ಕರಿತೀನಿ, ಜೋರಾಗಿ ಜಗಳ ಮಾಡೋಣ. ಬಟ್ಟೆ ಇಲ್ಲ ಅಂತ, ಓಕೆನಾ? ಹೋಗಿ ರೆಡಿ ಆಗಿ. ಸೊ ಗೈಸ್ ಇವಾಗ ಪ್ರ್ಯಾಂಕ್ನ ಸ್ಟಾರ್ಟ್ ಮಾಡ್ತೀವಿ. ನಾವು ಅಮ್ಮ ಅಲ್ಲಿ ಕೂತ್ಕೊಂಡಿದ್ದಾರೆ. ಖುಷಿನೇ ಬಂದ್ಬಿಟ್ಲು. ಅವಳು ಬಂದರೆ ಆಗಲ್ಲ ಪ್ರ್ಯಾಂಕ್ ಮಾಡೋದಕ್ಕೆ. ಇಲ್ಲೆಲ್ಲ ಫೋನ್ ಮಚ್ಚಿಕ್ಬೇಕು. ಫಸ್ಟು ಗೊತ್ತಾಗ್ತಿರೋ ಥರ ಮಚ್ಚಿಕ್ತೀನಿ ಫೋನ್ನ. ಸುಮ್ಮನೆ ಯಾರಿಗೂ ಹೇಳ್ಬೇಡ, ಸೈಲೆಂಟಾಗಿ, ಓಕೆನಾ? ಗೈಸ್ ನನಗೆ ಹೆಂಗೆ ಗೊತ್ತಾ ಡೌಟ್ ಬರ್ತಿರೋದು, ಇವಳು ಎಲ್ಲಿ ನನ್ನ ಪ್ಲ್ಯಾನ್ನೆಲ್ಲ ಹಾಳು ಮಾಡ್ಬಿಡ್ತಾಳೆ ಅಂತ ಡೌಟ್ ಬರ್ತಾಯಿದೆ. ಇವಳು ಕಾನ್ಫಿಡೆಂಟ್ ನೋಡಿ ಪಕ್ಕ ಹಾಕೊಟ್ಬಿಡ್ತಾಳೆ. ಅವಳು ಸೈಲೆಂಟಾಗಿ ಇರಬೇಕು, ಯಾರಿಗೂ ಹೇಳ್ಬಾರ್ದು. ಸೈಲೆಂಟಾಗಿ ಕೂತ್ಕೋ. ಹೆಂಗೆ ಗೊತ್ತು ಪ್ರ್ಯಾಂಕ್ ಮಾಡ್ತಿದ್ದೀವಿ ಅಂತ. ಸೈಲೆಂಟಾಗಿ ಹೇಳ್ಬೇಡ, ಓಕೆನಾ? ಓಕೆ. ಟಿ ಶರ್ಟ್ ಅಲ್ಲಮ್ಮ ಮಾವು, ಇಲ್ಲಿ ಟಿ ಶರ್ಟ್ ಇಕ್ಕಿದೆ. ಎಲ್ಲಿ ಟಿ ಶರ್ಟ್ ನಂದು? ಇಲ್ಲಿ ವೈಟ್ ಟಿ ಶರ್ಟ್ ಇಕ್ಕಿದೆ ನಂದು. ಎಲ್ಲ ಐತೆ ಮಾವು? ಇಲ್ಲಿ ಇಟ್ಟಿದ್ನಲ್ಲಮ್ಮ, ನಾನು ಹಾಕೋಬೇಕಿತ್ತು. ನಾನು ಅದು ವಾಶ್ ಮಾಡ್ಬಿಟ್ಟಾ? ವಾಶ್ ಹಾಕಿದ್ಯಾ? ಹಾಂ, ಮತ್ತೆ ಎಲ್ಲಿ ಲಿಕ್ಕಿ ಟಿ ಶರ್ಟು? ನಿಂಗೆ 50 ಸಲ ಹೇಳ್ತೀನಿ, ನನ್ನ ಟಿ ಶರ್ಟ್ ಎತ್ಕೊಂಬಿಡಲ್ಲ. ನೀನು ಒಂದು ವಸ್ತು ಅಲ್ಲಿ ಅಲ್ಲೇ ಇರಲಿ, ನಾನು ಹೇಳಿದ್ರೆ ಎತ್ತಾಕೋ ಅಂತ ವಾಷಿಂಗ್ ಮಿಷಿನ್ಗೆ. ಆಯ್ತಾ? 10 ಸಲ ಹೇಳ್ಬೇಕು. ಇಲ್ಲ ಕಣಮ್ಮ, ಇಲ್ಲಿ ಇಡ್ಬೇಡ ಅಂತ 10 ಸರಿ ಹೇಳ್ಬೇಕು ನಿನಗೆ. ಎತ್ಕೊಂಬೇಡ ನಾನು ವಸ್ತುನ ಅಂತ. ಅದು ತೋರಿಸ್ಬ, ಇಲ್ಲಿ ಇಟ್ಟಿದ್ಯಾ? ಆಯ್ತು, ಅಟ್ಲೀಸ್ಟು ಅದು ತೋರಿಸ್ಬ, ಇಲ್ಲಿ ಇಟ್ಟಿದ್ಯಾ? ವಾಷಿಂಗ್ ಮಿಷಿನ್ ಹಾಕಿದ್ಯಾ? ಇಲ್ಲ ಹಾಕಿದ್ಯಾ? ಅದು ನಾಳೆ ಬೇಕು, ನಂಗೆ ಶೂಟಿಗೆ ಬೇಕು ನಾಳೆ ನಂಗೆ. ಅದು ಎಲ್ಲೈತೆ ಬಟ್ಟೆ? ಅದು ಹುಡ್ಕು ಬಂದ್ಬಿಟ್ಟು ನೀನ್ ತಾನೆ ಮನೆ ಕ್ಲೀನ್ ಮಾಡೋದು. ನನ್ ಬರ್ಲೇ ಇಲ್ಲ ಕಣೋ. ಈ ಟವಲ್ ಇಲ್ಲಿ ಬೆಳಗ್ಗೆಯಿಂದ ಇಲ್ಲೇ ಬರ್ತದೆ, ಅಲ್ಲೇ ಇದೆ. ನಾನು ನೋಡ್ಲೇ ಇಲ್ಲ ಟವಲ್ನ, ಬಟ್ಟೆನೂ ಬರ್ಲೇ ಇಲ್ಲ ನನಗೆ. ಅದಕ್ಕೆ ಹೇಳೋದು ನನಗೆ, ವಸ್ತುಗಳು ಮುಟ್ಬಿಟ್ರೆ ಒಂದ್ ಕಡೆ ಇಟ್ಟರೆ ಅದು ಅಲ್ಲೇ ಇರಬೇಕು ಅಂತ ಹೇಳೋದು ನಿಮ್ಗೆ. ನಂಗೆ ಬೇಕು ಇವಾಗ, ನಾಳೆ ಬೇಕು ಶೂಟಿಗೆ. ಇವಾಗ ಇಲ್ಲ ನೀ ಹೇಳ್ತಿಲ್ಲ. ಮತ್ತೆ ಎಲ್ಲಿ ಇದೆ ಬಟ್ಟೆ? ಅದು ನಿಧಾನ ಹುಡುಕು ಒಂದೊಂದು ಬಟ್ಟೆ ತಗೊಂಡು ಸಿಗ್ತದೆ. ಮತ್ತೆ ಮಾಡೋದು ಕೆಲಸ ಅದು. ನೀನ್ ಹೇಳ್ಬೇಕು, ಎಲ್ಲಿ ಇಟ್ಟಿಯ ನೀನು ಅದಂತ ಅಟ್ಲೀಸ್ಟು. ನಾನು ಇವಾಗ ಕೆಲಸ ಮಾಡಿ ಇವಾಗ ಕುತ್ಕೊಂಡಿರ್ತಾನೆ, ಸ್ವಲ್ಪ ನಿಧಾನ ಮಾಡಿ ಹುಡ್ಕೊಡೋದಂತ. ಹುಡುಕು ಮತ್ತೆ ಬೇಗ, ನಂಗೆ ನಾಳೆ ಬೇಕದು ಶೂಟಿಗೆ. ಇವಾಗ ಸಿಕ್ಕಿಲ್ಲ ಏನ್ ಮಾಡ್ಲಿ? ಬೇಕು ಇವಾಗ ಹೇಳೋದಲ್ಲ, 3 ದಿವಸ ಮುಂಚಾಗೆ ಹೇಳ್ಬೇಕು ಯಾವ ಬಟ್ಟೆಗಳು ಏನು ಅಂತ. ತಕ್ಷಣ ನನ್ನ ಬಿಚ್ಚಲ್ಲಿ ಇಟ್ಟಿಯಾಗ ವೈಟ್ ಟಿ ಶರ್ಟ್. ನಾನು ಎಲ್ಲಮ್ಮ ಅದು? ಎಲ್ಲದಿಲ್ಲ ವೈಟ್ ಟಿ ಶರ್ಟ್ ತೋರ್ಸು. ಅಲ್ಲೇ ಇಟ್ಟಿದ್ದಾನೆ. ಎಲ್ಲಿದೆ ಅದು? ನಾನು ಬರ್ಲಿಲ್ಲ, ಒಗಿದಿಲ್ಲ ಇವತ್ತು ಅಂತ ಹೇಳಿದ್ರೆ ಅರ್ಥ ಆಯ್ತಿಲ್ವಾ ನಿನ್ಗೆ? ಮತ್ತೆ ಎಲ್ಲೋ ಹೋಯ್ತು ಅದು? ನನಗೆ ಗೊತ್ತಿಲ್ಲ, ನಾನು ಬರ್ಲಿಲ್ಲ. ಮತ್ತೆ ಅದನ್ನೇ ಕೇಳ್ತೀಯ? ಹುಡುಕು, ನೀನ್ ಎಲ್ಲಿ 10 ಸಲ ಹೇಳಿದೀನಿ ನಿಮ್ಗೆ, ಮುಟ್ಪಡ ಅಂತ. ಬಂದು ನಾನು ಕ್ಲೀನ್ ಮಾಡಿರ್ತಿಲ್ವ, ಎತ್ತಿಕ್ಕಿರ್ತಿಲ್ವ, ಹೋಗ್ಬಿಡ್ತಂದು ಎಲ್ಲ ಅಲ್ಲೇ ಮುಚ್ಚಿರ್ತೀನಿ.
ಇನ್ನೆಲ್ಲಿಕ್ತೀನಿ ನಾನು ತಗೊಂಡ್ಬಂದು ಮತ್ತೆ ಎಲ್ಲಿದೆ ಅವಾಗ ಅದು? ನನಗೆ ಗೊತ್ತಿಲ್ಲ, ನಾನು ಬರ್ಲಿಲ್ಲ. ಸುಮ್ನೆ ಅದನ್ನೇ ಕೇಳ್ತಾರೆ ತಿನ್ಬೇಡ ನೀನು. ಏನ್ ತಿಕ್ ತಿಕ್ಕಲ್ತರ ಮಾತಾಡ್ತೀಯಮ್ಮ ನೀನು? ತಿಕ್ ತಿಕ್ಕಲ್ತರ ಮಾತಾಡ್ತೀಯಲ್ಲ ನೀನೇ. ಬಾಯ್ ಮೇಲೆ ನನಗೆ ಇಟ್ಕೊಂಡೇನೆ. ಮೌ ಇಲ್ಲಿ ಇಕ್ಕಿದ್ ಬಟ್ಟೆ ಇಲ್ಲ ಅಂದ್ರೆ ನೀನ್ ನೋಡ್ಬೇಕು ನನಗೆ ಹೇಳ್ತಿದ್ದೆ ನೀನು. ಅದ್ ನಿನ್ ಕೇಳ್ತಾನೆ ಬಟ್ಟೆ ಎಲ್ಲೋಗತ್ ಮನೆ ಇದು? ಏನಂದೆ ನಾನು? ನಾನು ಏನಂದೆ ಇವಾಗ? ಏನ್ ತಿಕ್ಕ ತಿಕ್ಕ ತರ ಮಾತಾಡ್ತೀನಿ? ಮತ್ತೆ ಇನ್ನೇನು ಅದು ತಿಕ್ ತಿಕ್ಕಲ್ತರ ಮಾತಾಡ್ಕೊಂಡು ಹಂಗೆ ನಿನ್ ಕಡೆ ಹೋಗ್ತಿದ್ಯಲ್ಲ ನೀನು. ಮತ್ತೀಗೇನ್ ಹೇಳ್ಬೇಕು ನಿನಗೆ? ಹುಡುಕು ಕೊಡ್ಬೇಕು ತಾನೆ ಎಲ್ಲಿದೆ ಅಂತ. ವಿಷಯ ಗೊತ್ತಿಲ್ಲ ಅಂತ ತಾನೇ ಹೇಳ್ಬೇಕು. ಮೌ ಹುಡುಕ್ ಕೊಡ್ಬೇಕು ತಾನೆ ಎಲ್ಲಿದೆ ಅಂತ ಬಟ್ಟೆ. ನೋಡಿದ್ರೆ ಹುಡ್ಕೊಡ್ತಿದ್ದೆ ನಾನು. ಹುಡುಕೊಡಿ ಇವಾಗ. ಬೇಕು ನನ್ನ ಶೂಟಿಗೆ ಇಲ್ಲಿ ಇಕ್ಕಿದೆ, ಇದಿಲ್ಲ ಅಲ್ಲಿ ಕಬಡ ಇಲ್ಲ, ವಾಷಿಂಗ್ ಮಿಷಿನ್ ಎಲ್ಲ ಇತ್ತು ಅದು ಬಟ್ಟೆ. ಒಗಿಲಿಲ್ಲ ಇವತ್ತು ಅಂತ ಹೇಳ್ತೀನಿ. ರೂಮ್ ಬಂದಿಲ್ಲ. ಡಿಕ್ಕಿಲ್ಲ ಹಿಂಗ್ ತಗೊಂಡ್ತೀನಿ ಡಿಕ್ಕಿಲ್ಲ ನಾನು. ತಿಕ್ ತಿಕ್ಕಲ್ತರ ಸುಮ್ನೆ ಏನೋ ಮಾತಾಡ್ಕೊಂಡು ಹೋಗ್ತಾನೆ ಇದ್ದ ಅವಾಗಿಂದ. ಬಾಯ್ ಹೋದಂಗೆ ಮಾತಾಡೋದು ನೋಡು. ಬಾಯ್ ಹೋದಂಗೆ ಮಾತಾಡೋದು ನೋಡು. ಓ ಅಮ್ಮ ಸುಮ್ನೆ ನಂಗೆ ತಲೆನೋವು. ಹೊರಗಡೆ ಟೆನ್ಷನ್ ಎಲ್ಲ ತಗೊಂಡು ಮನೇಲಿ ನಮ್ಮ ಮೇಲೆ ಎಳಿಬೇಡ. ಏನ್ ಟೆನ್ಷನ್ ನೋಡ್ತೀನಿ ನಿಂಗೆ ಮೇಲೆ? ನನಗೆ ಏನ್ ಟೆನ್ಷನ್ ನೋಡ್ತೀಯ ಹೇಳು? ನಾನು ಇದ್ದಿದ್ದೆ ನಿಂಗೆ ಹಿಂಗೇನು ಹೇಳ ನಾನು ನಿಂಗೇನ ಯಾಕೆ ಹೇಳ್ಬಿಡ್ತೀಯಾ? ಯಾಕೆ ನಾನು ಹಿಂಗೇನ ಮಾಡ್ದೆ ಹಿಂಗೇನು ಹೇಳ್ ನಾನು ಇದ್ದಿ ಸರ್ ನಿಂಗೆ ಒಂದು ಬಟ್ಟೆ ಇಲ್ಲಿ ನಾನು ಹಿಂಗೆ ನಿಂಗೆ 34 ಸಲ ಹೇಳಿದ್ದೀನಿ. ನಾನು ಬಟ್ಟೆ ಒಂದ್ ಕಡೆ ಇಟ್ರೆ, ನಾನು ವಸ್ತುಗಳು ಒಂದ್ ಕಡೆ ಇಟ್ರೆ ಮುಟ್ಬೇಡ್ರಿ ಅಂತ. ನಾನು ಇನ್ನೇವೇನು ಒಂದೆರಡು ಬಟ್ಟೆಗಳಿಲ್ಲ, ಲಾಟ್ ಬಟ್ಟೆಗಳಿದ್ದಾವೆ. ಎಲ್ಲೋ ಒಂದ್ ಕಡೆ ಸೇರ್ಕೊಂಡಿರ್ತದೆ, ಹುಡುಕಿ ಎತ್ಕೋ. ಬಾಯ್ ಹೋದಂಗೆ ಮಾತಾಡ್ತಿರೋದು ನೀನು. ನನ್ನ ಮೆಟ್ಲು ಅಂತೀಯ, ತಿಕ್ಲು ಅಂತೀಯ, ಲೂಸು ಅಂತೀಯ, ಏನ್ ಹಂಗೆಲ್ಲ ಅನ್ಕೊಳ್ಳೋ ಚಂದ್ವ ನನಗೆ. ಅದ್ ನೋಡಿ ಈಗ ಬಾಯ್ ಬಂದಂಗೆ ಮಾತಾಡ್ಬೋದು. ಬಾಯ್ ಬಂದಂಗೆ ಮಾತಾಡೋದು ನೋಡು ಮತ್ತೆ. ಇವಾಗ ಏನಾಯ್ತು? ಇವಾಗ ಏನ್ ಹೇಳು? ಏನ್ ಹೇಳಿ ಇವಾಗ? ಇವಾಗ ಏನ್ ನೀನೇನ್ ಇವಾಗ ಅರ್ಕೋತಿರೋದು ನೀನು. ಬಾಯ್ ಇವಾಗ ಏನ್ ಮಾಡ್ಕೋತೀನಿ? ಏನ್ ಇವಾಗ ಏನ್ ಇವಾಗ? ನ್ಯಾಲ್ಗೆ ಮೇಲೆ ಹೋಗ್ ಸುಮ್ನೆ. ನೀನು ನ್ಯಾಲ್ಗೆ ಮೇಲೆ ಏಯ್ ಹೋಗೋ. ಆಚೆ ಕಡೆ ಫ್ರೆಂಡ್ ಹತ್ರ ಮಾತಾಡೋದು ನನ್ನ ಹತ್ರ ಮಾತಾಡಕ್ ಬರ್ಬೇಡ ನೀನು. ಸುಮ್ಮನೆ ಎಲ್ಲ ದೂರ ಮಾತಾಡ್ಬೇಡ. ಸುಮ್ನೆ ಕರ್ಕೊಂಡು ಹಾಳು ಮಾಡ್ತಿದ್ದೀನಿ ನನ್ನನ್ನ. ಹೋಗಮ್ಮ. ಹೋಗಿರ್ಲಿಲ್ಲ ಕಣೆ, ಅವ್ನ್ ಬಟ್ಟೆನೇ ಹೋಗಿರ್ಲಿಲ್ಲ ಇವತ್ತು. ಹೇಳ್ತಿದ್ದೀನಿ ತಾನೇ. ನಿನ್ಗೂ ತಿಕ್ಕಲ್ಲ. ನಾನು ಇದ್ನ ಮಧ್ಯಾಹ್ನ ಬಟ್ಟೆ ಹೋಗಿದ್ದಕ್ಕೆ ಬೆಳಿಗ್ಗೆ ಹೋಗ್ತಾಗ್ತವು. ಕೇಳ್ತದ ಮಧ್ಯಾಹ್ನ ನಾನು 12 ಗಂಟೆಗೆ ಹೋಗಿರ್ತೀನಿ. 3 ಗಂಟೆಗೆ ಬಂದ ತಾನೆ ಮನೆಗೆ. ಅವನ ಹೋಗಿ ಮುಂದೆ ಹಾಕಿದ್ದೀನಿ ನೋಡು. ಪಾಪ ನಾವು ನೈಟ್ ಹೋಗ್ತಾವ ಅವನವು. ನೀನು ಸುಮ್ಮನೆ ಹಿಂಗೆ ಕಿಚ್ಚಾಡ್ರೆ ಏನು ಸಿಗಲ್ಲ. ಹುಡುಕ್ಬೋದು, ಹುಡುಕಿಲ್ಲ ನಂಗೇನೋ ಮಾಡ್ಕೊಡು. ನಿನಗೆ ಬೇಕು ತಾನೇ, ನೀನು ಹುಡ್ಕೊ. ನನಗೆ ಹೇಳಕ್ ಬರ್ಬೇಡ. ನಾನು ಕೆಲಸ ಮಾಡ್ತೀನಿ ಇಷ್ಟೊಂದು ನಂಗೂ ಸಾಕಾಗದ್. ನಾನು ಕೂತಿದ್ದೀನಿ. ಸುಮ್ಮನೆ ನೀನು ಬಾಯಿ ಬಂದಂಗೆ ಮಾತಾಡ್ಬೇಡ ನನ್ನ ಹತ್ರ. ಹೋಗು ಸುಮ್ಮನೆ. ಬರೀ ಲೂಸ್ ಸ್ಟಾಕ್ ಜಾಸ್ತಿ ಮಾತಾಡ್ತೀನಿ ನೀನು. ಬರ್ತಾ ಬರೀ ಲೂಸ್ ಸ್ಟಾಕ್ ಮಾತಾಡೋ, ಚೆನ್ನಾಗಿ ಮಾತಾಡ್ತೀಯ ಅಷ್ಟೇ ನೀನು. ನೀನೇ ಏನೇನು ಮಾತಾಡ್ತಾರೆ? ನೀನ್ ಮಾತಾಡೋದು ಕಮ್ಮಿ ಮಾಡು. ನೀನ್ ಕಮ್ಮಿ ಮಾಡು. ಬರ್ಬೇಡ ನೀನು. ಹೋಗು. ಧ್ವನಿ ಏರಿಸಿ ಮಾತಾಡಕ್ ಬರ್ಬೇಡ ನನ್ನ ಹತ್ರ. ಸುಮ್ಮನ್ ಇರಿಟೇಷನ್ ನೀನು. ಯಾರು ಇರಿಟೇಷನ್? ನೀನೇ. ನೋಡಿ ಹಿಂಗ್ ದುರಾಂಕತ್ರ ಮಾತಾಡ್ತೀಯ ಇರಿಟೇಷನ್ ಅಂತ. ಮತ್ತಿನೇ ನೀನು ಅದೇ ನೀನು ನೋಡು ಬೇಡ ನೋಡು. ಬಾಡಿ ಅನ್ಸೋರ್ತಾ ಇದ್ದೀನಿ ನಾನು. ಮತ್ತೆ ಕಾಂಚಲಿ ಅದು ಇದು ನಿಮ್ದು ಆಚೆ ಟೆನ್ಷನ್ ಆಚೆ ಕಡೆ ಇಟ್ಕೋ ಆಯ್ತಾ? ನನ್ನ ಮನೆಗೆಲ್ಲ ತಂದು ನನ್ನ ಹತ್ರ ಮಾತಾಡಕ್ ಬರ್ಬೇಡ ನೀನು. ನಿನಗೆ ಜವಾಬ್ದಾರಿ ಏನಿಲ್ಲ. ಅವನಂದಾಗೆಲ್ಲ ಅನಿಸ್ಕೊಳ್ಳ. ಬರೀ ಅದೇ ಕೆಲಸ ನನಗೆ. ಜಗಳ ಮಾಡ್ಕೊಂಡು ಕುತ್ಕೊಳ್ಳೋದೇ ಕೆಲಸ, ಬೇರೆ ಕೆಲಸ ಇಲ್ಲ ಮನೇಲಿ ನನಗೆ. ಅಲ್ಲ ಟಿ ಶರ್ಟ್ ಕಾಣಿಸಿದ್ರೆ ನನ್ನ ಬಟ್ಟೆ ಹೋಗ್ತಿಲ್ಲ ಇವತ್ತು. ಹೇಳ್ತೀನಿ ಮತ್ತೆ ಅದನ್ನೇ ಮಾತಾಡ್ತಾನೆ. ನಾನೇ ಸರಿ ಇಲ್ಲ ನಿಮ್ಗೆ. ನನ್ನಲ್ಲಿ ನೀವಿಬ್ರೆ ಒಳ್ಳೆಯವರು, ನಾನೇ ಸರಿ ಇಲ್ಲ. ಯಾಕೆ ಒಳ್ಳೆದ್ ಕೆಟ್ಟ ನಿಂಗಲ್ಲ ಹಿಂಗೆ ಕೆಟ್ಟ ಕೋಪ ಬಂದ್ಬಿಡ್ತವೆ. ನಿಮ್ ಮಾಡಿದ್ದೆ ಸರಿ, ನೀವ್ ಹೋಗಿದ್ದೆ ಸರಿ ಇರ್ಬೇಕು ನಿಮ್ಗೆ. ತಿರುಗಿ ಸಿಂಗಲ್ ಆಗಿದ್ದು ಕೇಳ್ಬಿಟ್ಟು ಕೆಟ್ಟ ಕೋಪ ಎಲ್ಲಿಂದ ಬಂದ್ಬಿಡ್ತದೆ ನಿಮ್ಗೆ. ಒಳ್ಳೆ ಡೇಲಿ ಹೇಳ್ಬೋದಲ್ವಾ? ಮತ್ತೆ ಇನ್ನೇದಕ್ಕೆ ಇರ್ಬೇಕು ಮನೆ ದೊಡ್ಡವರು ಅಂತ ಹೇಳ್ಬೇಕು. ಕಿಚ್ಬಿಡಮ್ಮ, 11 ಗಂಟೆ ಆಗೈತೆ, ಸುಮ್ಮನಿರಮ್ಮ. ಕೇಳಿಸ್ಕೊಳ್ಳಿ. ಎಲ್ಲ ಮನೆ ದೋಸೆ ಇರ್ತದೆ, ಕೇಳಿಸ್ಕೊಳ್ಳಿ ಬಿಡು. ಯಾರ ಹತ್ರ ಕಿಚ್ಚ ದಯವಿಟ್ಟು ಸುಮ್ಮನಿರು. ಆಫೀಷಿಯಲ್ ಏನ ಇದು? ಗಂಟಲು ಕಮ್ಮಿ ಕಣಮ್ಮ, ನಿಧಾನಕ್ಕೆ ಮಾತಾಡಮ್ಮ. ಸಣ್ಣ ವಿಷಯ ತಗೊಂಡು ದೊಡ್ಡ ಮಾಡ್ಬಿಡ್ತಾ ಹಂಗೆ ಒಬ್ಬೊಬ್ರು ಚುಚ್ಚು ಮಾತಾಡ್ತೀರ ಹಂಗೆ ನನ್ನ ಹತ್ರ. ನೀನ್ ನೋಡ್ಬೇಕಂಗೆ ಈ ಕಡೆಗೆ ಹೋಗಿ ಫಸ್ಟ್ ನೀನು. ನೀನು ಕಣ್ಣಿಗೆ ಕಾಣಿಸ್ಕೊಬೇಡ, ಹೊಟ್ಟೋಗ್ಬಿಡ ಕಡೆ ಸೈಡಿಗೆ ನೀನು.
ವಸ್ತುನ ಮುಟ್ಬೇಡ್ರಿ, ಅದಲ್ಲಿ ಇರುತ್ತೆ ಅಲ್ಲಿ ಇರ್ಲಿ. ಸರ್ ಇನ್ಮೇಲೆ ನಿನ್ ವಸ್ತು ಯಾರು ಮುಟ್ಟದಿಲ್ಲ ಆಯ್ತಾ? ನಾನು ಹೇಳ್ತೀನಿ ಅವಾಗ ಎತ್ತಿಗೆ ಅಂತ ಹೇಳಿ ಅಂತಾನೆ. ನಿನ್ ವಸ್ತು ಯಾರು ಮುಟ್ಟ ಅಂತ ಹೇಳ್ತೀನಿ ತಾನೆ, ಹೋಗಿ ಒಳಗಡೆ ಹೋಗು. ವಸ್ತುಲಿ ಹೇಳಿ. ಚೆನ್ನಾಗಿ ಮನೆ ಕುರ್ಚಿರಮ್ಮ, ಚೆನ್ನಾಗಿ ಮಾಡ್ತೀಯ. ಸುಮ್ಮನೆ ಇರ್ಬಿಟ್ಟು ಕೆಣಕ್ಬೇಡ ಕಣೋ, ಏನಂದೆ ನೀನು? ಕೆಣಕ್ಬೇಡ ಕಣೋ, ಏನಂದೆ? ಬಂದು ಹೇಳಿಲಿ ನೀನು ಅಂತ ಕೇಳ್ತಿರೋದು. ನಿನ್ ಕಿಚ್ಚಗಟ್ಟೆ ನೀನ್ ಸುಮ್ನಾದೆ. ಜನನು ಬಾಯ್ ಮುಚ್ಚಕ್ಕಾಗ ಫಸ್ಟ್ ನೀ ಬಾಯಿ ಮುಚ್ಚೋ ಫಸ್ಟ್, ನನ್ ಕೇಳ್ಬೇಡ. ಮುಚ್ಚು ಬಾಯಿ ನೀರು ಫಸ್ಟ್. ಬಡ್ಕೋದೇ ಇರ್ತಾರೆ ಬಿಟ್ರೆ ಅಕ್ಕಪಕ್ಕ ಜನ ಮಾತಾಡ್ತು ಸುಮ್ನೆ ರೋ, ಪಕ್ಕದ ಮನೇಲಿ ಕೇಳ್ಸತ್ತೆ ಎಲ್ಲಾನು. ಪಕ್ಕದ ಮನೆ ಯಾರು ಸೈಲೆಂಟ್ ಆಗಿರ್ಬೇಕು? ನೀನ್ ಸೈಲೆಂಟ್ ಆಗಿರೋ, ನೀನ್ ಕಲ್ಕೋ ಸೈಲೆಂಟ್ ಆಗಿರೋದನ್ನ ನನ್ಗೆ ಹೇಳೋದಕ್ಕೆ ಬರ್ಬೇಡ ನೀನು. ಕೈ ತೋರ್ಸೆಲ್ಲ ಮಾತಾಡಕ್ ಬರ್ಬೇಡ ನೀನು ನನ್ ಕಡೆ. ಕೈ ತೋರ್ಸ್ ಮಾತಾಡ್ಬೇಡ ನನ್ನ ಹತ್ರ. ಕೈ ಬಾಯಿ ಕಣ್ಣೆಲ್ಲ ಸಾಧನೆ ಮಾಡಕ್ ಬರ್ಬೇಡ ನನ್ನ ಹತ್ರ ನೀನು. ಪಕ್ಕದಲ್ಲಿ ಮನೆ ಐತೆ ಕಣಮ್ಮ, ಕೇಳ್ಸುತ್ತೆ. ಏನಂತೆ ನೀನ್ ನಿನಗ್ ಗೊತ್ತು. ನಾನು ನೀನು ಕೇಳಿಸ್ಲಿ ಬಿಡು. ಹಂಗನ್ಬಿಟ್ಟು ಅಂದಂಗೆಲ್ಲ ಅನ್ನಿಸ್ಕೊಳ್ಳ. ಸಣ್ಣ ಮಾತಿ ದೊಡ್ಡ ಮಾತು ಮಾಡ್ತಿರೋ ನೀನು, ನಾನಲ್ಲ. ಬಾಯ್ ಮುಚ್ಕೊಂಡು ನೀನ್ ಸುಮ್ನಿರು. ನನ್ಗೆ ಹೇಳೋದಕ್ ಬರ್ಬೇಡ ಬುದ್ಧಿ ಮಾತನ್ನ. ಹೇಳಿದ ಮಾತನ್ನ ನೀನ್ ಕೇಳು, ನನ್ಗೆ ಹೇಳೋದಕ್ ಬರ್ಬೇಡ. ಯಾಕೆ ಹೋಗ್ಬಿಡ್ಲಿ ಆಚೆ? ನನ್ ಮನೆ ನೀನ್ ಯಾಕೆ ನನ್ಗೆ ರಾಜ ಹೋಗ್ಬೋದು ಹೇಳೋದ್ ನೀನು? ಯಾಕೆ ಹೋಗುತ್ತೆ ಅಂತೀಯ? ಯಾಕೆ ನನ್ನ ರಾಜ ಹೋಗುತ್ತೆ ಅಂತೀಯ? ಯಾಕೆ ಹೋಗ್ಬೇಕು ಆಚೆ ನೀನು? ಯಾಕೆ ಹೋಗ್ಬೇಕು ಆಚೆಗೆ? ಕಳ್ಸ್ಬಿಡ್ತಿ ಆಚೆ ನನ್ನ ಅಂದೆ. ಏನ್ ಮಾಡಿದ್ರಿ ತಳ್ಳಿರ್ತೀನ? ಒಟ್ಟು ಬಟ್ಟೆಗೋಸ್ಕರ ನನ್ನ ಆಚೆ ಹೋಗೋದು ಹೇಳ್ತೀಯ? ಆಚೆ ಹೋಗು ಅಂತ ಕಿರ್ಚಿದ್ರೆ ಆಚೆ ಕಿರ್ಚ್ಕೋ. ಒಳಗಡೆ ಬಿಡು ಹೇಳ್ತೀನಿ. ಸುಮ್ನೆ ತೊಗೊಂಡು ಕೆಳಕ್ಕೆ ಕಿರ್ತಿರೋ ನೀನ ನಾನ ಹೇಳ ಮತ್ತೆ. ಕಿಚ್ಚು ಬೇಡ ಕಣಮ್ಮ, ಪಕ್ಕದಲ್ಲಿ ಮನೆ ಐತೆ ಕೇಳಿಸ್. ಇಷ್ಟು ಗಂಟೆ ಸಾಕಂತ ಕೂತಿದ್ದೀನಿ ಸುಮ್ಮನೆ ನಾಟಕ ತೆಗಿತೆ ಹಂಗೇನೆ. ಯಾರು ಇರಿಟೇಷನ್ ತಗೊಂಡ್ ಮಕ್ಕ ಮಾಡ್ಬಿಡ್ತೀನಿ ಮೋಳಿ ಮಗನ. ಯಾರಿಗೆ ಹೇಳ್ತಿದ್ದೆ ಇರಿಟೇಷನ್ ಅಂತ? ಯಾರಿಗೆ ಹೇಳ್ತಿದ್ದೆ ಇರಿಟೇಷನ್ ಅಂತ ನೀನು? ಯಾರಿಗೆ ಇರಿಟೇಷನ್ ಅಂತ ಹೇಳ್ತಿದ್ಯಾ? ಯಾರಿಗೆ ಇರಿಟೇಷನ್ ಅಂತ ನೀನು ಏನ್ ಅಂತಿದ್ದೆ ನೀನು ಇವಾಗ? ಏನಂತ ದುರಾಕಂಡ ಏನ್ ಮಾಡ್ತಿದ್ದೆ ನನ್ನ ಹತ್ರ ನೀನು? ದುರಾಕಂಡ ನನ್ಕೊಂಡ್ ಮಾತಾಡ್ತೀಯೋ? ಏನ್ ಅನ್ಕೊಂಡ್ಬಿಟ್ಟಿದ್ದೆ? ನನಗೆ ಮನೆ ಕೆಲಸಗಳು ಮನೆ ಐತೆ ಕಡೆ ಕಿಡಕೆ ಬಂದ್ಬಿಟ್ಲಿ ಹೇಳೋದಕ್ಕಿಲ್ಲಿ. ನೀನೇನಂತ ಹೇಳಿದ್ಯ ಅವನ ಹತ್ರ? ನೀನೇನಂತ ಹೇಳಿದ್ಯ ಅವನ ಹತ್ರ? ಜಗಳ ಮಾಡಿದ್ಯ ಅಂತ ಅವನ ಹತ್ರ, ನನ್ನ ಹತ್ರ ಒಂದು ಅವನ ಹತ್ರ ಒಂದು ಹೇಳ್ತೀನಿ ನೀನು. ಏನಂತ ಹೇಳಿದ್ಯ ಅವನ ಹತ್ರ ನೀನು? ನಾನೇನೋ ಒಂದ್ ಹೇಳಿದ್ರೆ ಅವನೇನೋ ಒಂದ್ ಹೇಳ್ತಾನೆ. ಸೌಂಡ್ ಕೇಳ್ತದ ಕಣಮ್ಮ. ಅನ್ಕೊಳ್ಳಿ ಬಿಡ್ರಿ. ಮಲಗಿದಾರ ಭಯ ಬೇಕಿ ಬಿಡು. ನೀನ್ ಏನಂತ ಹೇಳ್ದೆ ಅವನ ಹತ್ರ? ಮತ್ತೆ ನೀನೇನಂತ ಹೇಳ್ದೆ ಅವನ ಹತ್ರ ಹೇಳು. ಪಕ್ಕದಲ್ಲಿ ಮನೆ ಬೆಳಿಗ್ಗೆ ಕಟ್ಕೊಂಡು ಏನೇನು ಕರ್ಮದಕ್ಕೆ ಒಬ್ಬಳಿಗೂ ದುಡ್ಡು ಮಾಡ್ಕೊತೀನಿ ಮನೆ ಐತೆ ದಯವಿಟ್ಟು ಸುಮ್ನಿರಮ್ಮ. ಮಕ್ಕಳು ಮುಂದೆ ಕಿರ್ಚ್ಬೇಡ, ಸುಮ್ನಿರಮ್ಮ. ಒಂದ್ ನಿಮಿಷ ಸುಮ್ನಿರಮ್ಮ. ಅವನೇನಂತ ಗೊತ್ತು ತಾನೆ, ನನಗೆ ಹೇಳ್ತ್ಯಾ ಅವನೇನಂತ ಗೊತ್ತು ತಾನೆ ಅಂತ. ನೀವೇ ನೋಡ್ತೀರ ಸುಮ್ನೆ ಕೂತ್ಕೊಂಡು ಕೆಲಸ ಮಾಡ್ತೀನಿ ಅದು ಇದು ಅಂತ ನೋಡಿದ್ರೆ ಇಷ್ಟು ಕಿದ್ದಾಬದಿಯಾಗಿ ದೌಲತ್ತಾಗಿ ಅಮ್ಮ ಎಲ್ಲ ನೋಡ್ತಾ ಕಿಟ್ಕಿನ್ ಸುಮ್ನಿರಮ್ಮ. ಗೈಸ್ ನಮ್ಮಮ್ಮ ನಿಲ್ಲಿಸ್ತಾನೆ ಇಲ್ಲ ಗೈಸ್, ಬಡ್ಕೊತಾನೆ ಅವ್ರು. ನಮ್ಮಮ್ಮ ಒಂಚೂರು ಜಗಳ ಮಾಡಮ್ಮ ಅಂತಂದರೆ ನಮ್ಮಮ್ಮ ಆ್ಯಕ್ಟಿಂಗ್ ಮೇಲೆ ಆ್ಯಕ್ಟಿಂಗ್ ಮಾಡ್ತಾನೇ ಅವ್ರೆ. ನಮ್ಮ ಬಾವ ಫುಲ್ ಸ್ವಲ್ಪ ಗಾಬಾಗಿದ್ದಾರೆ ಇವಾಗ ಒಂದು ಸ್ವಲ್ಪ ನಮ್ಮ ಆಚೆ ಹೋಗೋ ಥರ ಡ್ರಾಮಾ ಮಾಡಬೇಕು, ಮಾಡಿದ್ರೆ ಮಜಾ ಇರುತ್ತೆ. ಏನು
ತುಂಬಾ ಸಲ ಹೋಗ್ತಿದ್ದೆ ನಾನು ಸುಮ್ಮನೆ ಇಪ್ಪತ್ತೆ ಹೋಗ್ತಿದ್ದೆ ಅವನು ಏನಾಯ್ತು ಅದನ್ನ ಹೇಳ್ತಾನೆ ನೀನು ಏನೋ ಹೇಳಿದೆ ನಾನು ಅವ್ರಿಗೆ ಬಾಯ್ ಹಾಕೊಂಡು ಮಾತಾಡೋದು ಚೆನ್ನಾಗಿ ಮಾತಾಡ್ತಾರೆ ಒಂದೇ ಬರೋದು ನಿಮಗೆ ನೀನ್ ಅನ್ಕೊಂಡ್ ಮಾತಾಡೋದ ನಾನು ಒಬ್ಬಳೆ ಅರ್ಕೊಂಡು ಮಾತಾಡೋರಲ್ಲಿ ನೀವ್ ಯಾರು ಅರ್ಕೊಳ್ಳೋದಿಲ್ಲ ಪಾಪ ಕಿವಿಗೂ ಕೇಳ್ತಾ ಮಾತಾಡ್ತೀರ ನೀವುಗಳು ನನ್ ಮಾತು ಊರಿಗೆಲ್ಲ ಕೇಳಿಸುತ್ತೆ ನಿಮ್ಗೆ ಬಾಯೇ ಕೊಟ್ಟಿಲ್ಲ ಮಾತೇ ಬರೋದಿಲ್ಲ ನಿಮ್ಗಳಿಗೆ ನಾನು ಅದಕ್ಕೆ ನಾನು ಕನ್ನಡ ಮಾತಾಡೋದು ಹೌದು ಒಳ್ಳೆ ನೇರವಾಗಿ ಮಾತಾಡ್ತೀವಿ ಅದಕ್ಕೆ ನಿಮ್ಗೆ ಇಡ್ಸಲ್ಲ ಅದು ಮೌ ಸುಮ್ಮನೆ ಕೂತ್ಕೊಳ್ಳ ಮೌ ಅಯ್ಯಾ ಸುಮ್ಮನೆ ಯಾರ ಮೇಲೆಲ್ಲ ಹೋಗ್ತಾನೆ ಜಗಳಕ್ಕಲ್ಲ ಜಗಳ ಇವತ್ತು ನಾನು ಸುಮ್ಮನೆ ಕೂತು ಜಗಳ ಮಾಡ್ತಾ ನೀನು ನಾನು ಏನಕ್ಕೆ ನನ್ನ ಜಗಳ ಮಾಡ್ತೀನಿ ಸುಮ್ಮನೆ ಹೋಗ್ತಾನೆ ಹೇಳ್ತಿ ಯಾರು ಸಿಕ್ಕಿದ್ರು ತಗೊಂಡ್ಬೇಡ ಮನೆಗೆ ನನಗೆ ನನ್ನ ಜಗಳ ಮಾಡಕ್ ನಾನು ಸುಮ್ಮನೆ ಆಯ್ತಾನೆ ಇವಾಗ ಸುಮ್ಮನೆ ಆಗು ಮತ್ತೆ ನೀನ್ ಬೆಂಕಿ ಹಾಕ್ತಿದ್ದೀನಿ ಮತ್ತೆ ಬಂದು ಬಂದಿದ್ದೆ ಸುಮ್ಮನೆ ಎಲ್ರ ಮೇಲೆ ಹೋಗ್ತಾನೆ ಇರ್ತೀಯಾ ಉದ್ದೇಶ ಏನು ಇವಾಗ ಜಗಳ ಮಾಡ್ಲೇಬೇಕಂತಾನೆ ಬಂದಿದ್ಯಾ ನೀನು ಮಾಡಿ ಜಗಳ ಮಾಡ್ತಿರೋದು ಯಾರ್ ಜಗಳ ಮಾಡ್ತಿರೋರು ನಾನು ಹಿಂಗೆ ನೀಟಾಗಿ ಕೇಳಿದೆ ಹೇಳಮ್ಮ ಎಲ್ಲಿದೆ ಏನಮ್ಮ ಅಂತ ನೀನು ಸುಮ್ಮನೆ ಬಡ್ಕೋತಾನೆ ಯಾವಾಗಲಿಂದ ನೀನು ನಾನಲ್ಲ ಸುಮ್ಮನೆ ಆಚೆ ಕೂತ್ಕೊಂಡು ಬಡ್ಕೋ ಹೋಗಲ್ಲಿ ಅಲ್ಲಿ ಜನಪದ ಗೀತೆ ಮಾಡ್ತಾರೋ ಕೂತ್ಕೊಂಡು ಬಡ್ಕೋ ನೀನ್ ಕೆಲಸ ಮಾಡು ಏಯ್. ನನ್ನ ಬುದ್ಧಿ ಬರ್ಲಿ ಒಂಚೂರು ನನ್ಗೆ ಹೇಳಕ್ ಬರ್ಬೇಡ ಆಚೆ ಕೂತ್ಕೊಂಡು ಪಡ್ಕೊ ಅಂತ ನೋಡು ನಾನು ಸುಮ್ಮನೆ ಇದ್ಬಿಡು ಇವಾಗ ನೀನು ಸುಮ್ಮನೆ ಇಟ್ಬಿಡು ಸುಮ್ಮನೆ ಕೆಣಕ್ ಬೇಡ ನನ್ನ ನನ್ನನ್ನು ನೀನ್ ಕೆಣಕ್ತಿದ್ದೆ ಕೂತ್ಕೊಂಡು ನಿನ್ನ ನಾನ್ ಕೆಣಕ್ತಿಲ್ಲ ಕೆಣಕ್ತವ್ ನೀನ್ ಅದನ್ನ ತುಂಬ ಕೂತ್ಕೊತಿದ್ದಾವ ಇವ್ರಿ ನೀವೇನೆ ನಂಗಡಿಗೆ ಯಾಕೆ ತೊಗೊತಿದ್ಯಾ ಹೋಗ್ತಿದ್ಯಾ ಮೌ ನಿಂತ್ಕೊಳಮ್ಮ ಏಯ್ ನಿಂತ್ಕೊಳಮ್ಮ ಇರು ನೀನೇನೆ ನಿಂತ್ಕೊಳಮ್ಮ ಭಾವ ಬರ್ತಾನಿಲ್ಲ ಬರ್ತಿಲ್ಲ ಕಣಮ್ಮ ಮೌ ನಿಂತ್ಕೊಳಮ್ಮ ಮೌ ಹೋಗು ನಿನ್ನ ಹತ್ರ ಇಷ್ಟು ಮಾತು ಕೇಳ್ದ್ಮೇಲೆ ಏನ್ ನನಗೆ ಬೇಕಾಗಿಲ್ಲ ಸುಮ್ಮನಿರಮ್ಮ ಸುಮ್ಮನಿರಮ್ಮ ಬಿಡು ಬೇಡ ಮೌ ಸುಮ್ಮನಿರಮ್ಮ ಬಿಡು ಒಂದೇ ಸುಮ್ಮನಿರಮ್ಮ ಬಿಡು ಮೌ ಸುಮ್ಮನಿರಮ್ಮ ನೋಡು ಬುದ್ಧಿ ಹೇಳ ನಿಮ್ಮ ಅಜ್ಜಿಗೆ ಬಿಡು ಪುಣ್ಯ ಹೋಗು ಸುಮ್ಮನೆ ಮೌ ಬಿಡು ಸುಮ್ಮನಿರಮ್ಮ ಹೋಗಿ ನಿನ್ನ ಮನೇಲಿ ನಿಂತ್ಕೊ ಹೋಗಿ ನನ್ನ ಪಡೆದು ನಾನು ಹೆಂಗೋ ಹೋಯ್ತೀನಿ ಎಲ್ಲ ಹೋಗ್ಬೇಕು ಮೌ ಸುಮ್ಮನಿರಮ್ಮ ಬಿಡು ಮೌ ನಡಿಯಮ್ಮ ಸುಮ್ಮನೆ ಒಳಗಡೆ ಗೊತ್ತಾಯ್ತಂತೆ ಬಾರೋ ಹಾ ಗೊತ್ತಾಯ್ತಂತೆ ಗೊತ್ತಾಗ್ಬಿಡುತ್ತಾ ಅಯ್ಯೋ ಗೊತ್ತಾಗ್ಬಿಡ್ತದೆ ಪ್ರ್ಯಾಂಕ್ ಅಂತ ಬಾಬಾ ಕಿಲಾಡಿಯವ್ರ ಬಾವ ನಮ್ಮ ಬಾವಂಗೆ ಗೈಸ್ ನಮ್ಮ ಬಾವ ಗೊತ್ತಾಗ್ಬಿಡ್ತಂತೆ ಗೈಸ್ ಪ್ರ್ಯಾಂಕ್ ಅಂತ ಅವಾಗಲೇ ಕ್ಯಾಮ್ರಾ ನೋಡಿದೆ ಬ್ರೋ ಎಲ್ಲಾ ಕಡೆ ನೋಡಿದೆ ಎಲ್ಲೂ ಸಿಕ್ಕಿಲ್ವಲ್ಲ ಅಂತ ಅವಾಗಲೇ ಗೊತ್ತಾಗ್ಬಿಡ್ತು ನನಗೆ ಹೆಂಗ್ ಗೊತ್ತಾಯ್ತು ಇಲ್ಲಿ ಬಂದ್ ನೋಡಿದೆ ಈ ಕಡೆ ಮೂಲೆ ನೋಡಿದೆ ಆ ಕಡೆ ಮೂಲೆ ನೋಡಿದೆ ಇಲ್ಲಿ ನೋಡಿದೆ ಎಲ್ಲೂ ಕ್ಯಾಮ್ರಾ ಇಲ್ವಲ್ಲ ಆಮೇಲೆ ಒಂದ್ ಸ್ವಲ್ಪ ಹಂಗೆ ನೋಡ್ಕೊಂಡೆ ಇದು ಪ್ರಾಂಕ್ ಅಂತ ಗೊತ್ತಾಗ್ಬಿಡ್ತು ಹೆಂಗೆ ಬ್ರೋ ನಂಗೆ ಗೊತ್ತಾಗ್ಬಿಡುತ್ತೆ ಬ್ರೋ ಮಾಡಿ ಅಭ್ಯಾಸ ಅಲ್ವಾ ಗೊತ್ತಾಗ್ಬಿಡುತ್ತೆ ಒಂದು 5-10 ನಿಮಿಷ ಆದ್ರೂ ಅನ್ನಿಸ್ತಾ ಇಲ್ವಾ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಿಮ್ಗೆ ಅನ್ನಿಸ್ತಾ ಇಲ್ವಾ ಯಾವ್ದು ನಿಮ್ಗೆ ನಾನು ಸುಮ್ನೆ ಒಳಗಡೆ ಇದ್ದೆ ಪ್ರಶ್ನೆ ಅದಲ್ಲ ಇದು ಜಗಳ ಮಾಡ್ತಾವ್ರೆ ಅಂತ ಅನ್ನಿಸ್ತಾ ಇಲ್ವಾ ಸುಳ್ಳು ಹೇಳ್ಬೇಡ್ರಿ ನಿಜ ಹೇಳ್ರಿ ನಾನು ಬಾತ್ರೂಮ್ ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ ಬೇಕು ಅಂತಾನೆ ನನ್ಗೆ ಬೇರೆ ಪ್ರಶ್ನೆ ಬೇರೆ ಮಾತ್ಬೇಡ ಇವಳು ಕಳಿಸ್ದಾಗ ಗೊತ್ತಾಯ್ತು ಸುಮ್ನೆ ಇದು ಮಾಡಿ ಎಲ್ಲ ಬೇಡ ನಿಮ್ಗೆ 5 ನಿಮಿಷ 10 ನಿಮಿಷ ಆದ್ರೂ 1 ನಿಮಿಷ ಆದ್ರೂ 1 ಸೆಕೆಂಡ್ ಆದ್ರೂ ಅನ್ನಿಸ್ತಾ ಇಲ್ವಾ ಒಂದೇ ಒಂದ್ ಸ್ವಲ್ಪ ಅದೇ ಬೇಕಾಗಿದ್ದು ಹೋಯ್ತಾ ಪ್ರ್ಯಾಂಕ್ ಅಂತ ಗೊತ್ತಾಯ್ತಾ ನಂಗೆ ಗೈಸ್ ನಮ್ಮ ಬಾವ ಪ್ರ್ಯಾಂಕ್ ಆಗೋರೆ Prank ಪ್ರ್ಯಾಂಕರ್ಗೆ ಪ್ರ್ಯಾಂಕ್ ಮಾಡ್ಬಿಟ್ಟಿದ್ವಿ ಗೈಸ್ ಆದ್ರೆ ಅಷ್ಟೊಂದು ಕಂಟಿನ್ಯೂ ಆಗಿ ಬಿಟ್ಟಿಲ್ಲ ಗೊತ್ತಾಗ್ಬಿಡ್ತು ನಾವು ಇನ್ನು ನಮ್ಮ ಅಮ್ಮ ಆಚೆ ಹೋಗ್ತಾನೆ ನೀವು ಬರ್ತೀರಾ ಏನೋ ಆಗುತ್ತೆ ಅವಾಗಲೇ ಗೊತ್ತಾಗ್ಬಿಡ್ತು ನಂಗೆ ಗೊತ್ತಾಗಾಯ್ತು ಗೈಸ್ ನಾನು ಕ್ಯಾಮ್ರಾ ಇಕ್ಕದಲ್ಲ ನಾನು ಸ್ವಲ್ಪ ಇದು ತಲೆನೋವು ಬಂದ್ಬಿಡ್ತು ಎಲ್ಲಿ ಇಕ್ಕೋದು ಏನು ಮಾಡೋದು ಅಂತಲ್ಲ ಆದರೆ ಬೆಸ್ಟ್ ನಮ್ಗೆ ಇಲ್ಲಿ ಕ್ಯಾಮ್ರಾ ಆನ್ ಆಗಿತ್ತು ನಮ್ದು ಮೋಸ್ಟ್ಲಿ ಇದು ನಮ್ಗೆ ಸಿಗ್ಬೋದು ಫುಟೇಜಸ್ ಹಾಂ ಸಿಗುತ್ತಲ್ಲ ಅದರಲ್ಲೇ ಸಿಗೋದು ನೀರು ಕುಡ್ಸಿದ್ದು ಅಯ್ಯಯ್ಯೋ ನಮ್ಮ ಮಾವಂಗೆ ಇದೇ ಸಿಕ್ಕಿಲ್ಲ ಪ್ರ್ಯಾಂಕ್ ಮಾಡೋಕ್ಕಾಗಿಲ್ವಲ್ಲ ಇವಳು ಈಗ ಹೋಗ್ಬಿಟ್ರಿ ಕೆಲಸ ಮಾಡೋರು ಯಾರು ಬಟ್ಟೆ ಒಗೆಯೋರು ಯಾರು ಪಾತ್ರೆ ತೊಳೆಯೋರು ಯಾರು ಅಲ್ಲ ಈ ಟೈಮಲ್ಲಿ ಹೆಂಗ್ ಹೋಗ್ತೀಯ ಆಚೆ ಕಡೆ ಅಂತೆ ಹಿಂಗ್ ಹುಲಿ ಸಿನಿಮಾ ಬರುತ್ತೆ ಹೋಗ್ಬೇಡ ಅವಲ್ಲ ಗೊತ್ತಾ ನಿನ್ ಕಿಲಾಡಿ ಆಚೆ ಪಕ್ಕದಲ್ಲಿ ಕೇಳಿಸ್ಕೊತಾರೆ ಮಾತಾಡ್ಬೇಡ ಆಚೆ ಬರ್ಬೇಕಿದ್ರು ಆಚೆವರೆಗೂ ಬರ್ಬೇಕಿತ್ತು ಯಾಕೆ ಬಂದಿದ್ದೀನಿ ಗೊತ್ತಾಗ್ಬಿಡ್ತು ಬ್ರೋ ಅವರು ಅಳ್ತಾ ಇದ್ರಲ್ಲ ಅವಾಗ ಜೋರ್ ಮಾಡಿದ್ರು ಒಂದ್ ಸ್ವಲ್ಪ ಸೀರಿಯಸ್ ಏನೋ ಅನ್ಕೊಂಡೆ ಆಮೇಲೆ ಅನ್ಕೊಂಡೆ ಇದು ಪಕ್ಕ ಪ್ರಾಂಕೆ ಅಂತ ಗೊತ್ತಾಗ್ಬಿಡ್ತು ಇದು ಲಾಸ್ಟ್ ಟೈಮ್ ಆಗಿತ್ತಲ್ಲ ಓಕೆ ಅನ್ಬಿಟ್ಟು ಬಂದು ಇಲ್ಲಿ ಸೈಡಲ್ಲಿ ನಿಂತ್ಕೊಬಿಟ್ಟೆ ಮಾಡಿರ್ಲಿಲ್ವಲ್ಲ ಎಲ್ಲ ಕಡೆ ನೋಡಿದೆ ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಇದು ಸಿಕ್ಕಿಲ್ಲ ಕ್ಯಾಮ್ರಾ ನೋಡೇ ನಿಮ್ಮ ಯಜಮಾನ್ರು ಫುಲ್ ಚಾಲೂಕಿದ್ದಾರೆ ಹಾ ಎಲ್ಲ ಚಾಲೂಕಿದ್ದಾರೆ ನಿಮ್ಮ ಯಜಮಾನ್ರು ಇಷ್ಟ ಟೈಮ್ ನಮ್ಮ ಬಾವಂಗೆ ಇಡನ್ ಕ್ಯಾಮ್ರಾ ತರ್ಬೇಕು ಗೈಸ್ ಸ್ಪೆಕ್ಸಲ್ ಕ್ಯಾಮ್ರಾ ತಂದು ಹಾಕ್ಬೇಕು 2-3 ವಾರದಿಂದ ಪ್ರಯತ್ನ ಮಾಡಿದ್ದು ಬಟ್ ಆಗಿಲ್ಲ ಬಟ್ ನಮ್ಮ ಬಾವ ಪ್ರ್ಯಾಂಕ್ ಆಗಿಲ್ವ ಅದೇ ನಂಗೆ ಬೇಜಾರಾಗ್ತಿದೆ ಛೇ 1-2 ಸೆಕೆಂಡ್ ಆದ್ರೂ ಅನ್ಸಲ್ವ ಬಿಡೋರ್ಗೆ ಅಲ್ವಾ? ಮಾಡ್ತಾರೆ ಅಂತ ಅನ್ಸದೆ ಅನ್ಸಿದೆ. ಸಾಕಷ್ಟೇ
ಬ್ಲಾಗ್ ಪೂರ್ತಿ ಪ್ರಾಂಕ್ ಆಗ್ಬೇಕಂತ ಏನಿಲ್ಲ ನಮ್ಮ ಥರ ಒಂದು ಸೆಕೆಂಡ್ ಆದ್ರೂ ಅನ್ಸಿದ್ಯಲ್ಲ ಅಷ್ಟೇ ಸಾಕು. ಅಂಡ್ ಐ ಹೋಪ್ ನಿಮಗೆ ಈ ಪ್ರ್ಯಾಂಕ್ ಇಷ್ಟ ಆಗಿದ್ರೆ ಅಂಡ್ ನಾನೇ ನಮ್ಮ ಅಮ್ಮಂಗೆ ಸುಮ್ಮನೆ ಕೈ ಬೈದಿದ್ದು ಆಮೇಲೆ ಏನೋ ನೀವು ಅಮ್ಮಂಗೆ ಇಲ್ಲ ಇಲ್ಲ ನಾನೇ ಹೇಳಿದೆ ಸ್ವಲ್ಪ ಜೋರಾಗಿ ಸ್ಟ್ರಾಂಗ್ ಆಗಿ ಮಾತಾಡಬೇಕು ಅಂತ, ಹಂಗಾಗಿ ಸ್ವಲ್ಪ ರ್ಯಾಶ್ ಆಗಿ ಮಾತಾಡಕ್ಕೆ ನಾನೇ ಹೇಳಿದೆ. ಅದು ಹೆಂಗ್ ಮಾತಾಡೋಕ್ಕಾಗುತ್ತೆ, ಹೆಂಗ್ ಜಗಳ ಮಾಡೋಕ್ಕಾಗುತ್ತೆ, ಸ್ವಲ್ಪ ಜೋರಾಗಿ ಅತಿರೇಕಕ್ಕೆ ಹೋಗೋ ಥರ ಮಾತಾಡು ಅಂತ ನಾನೇ ಹೇಳ್ಕೊಟ್ಟಿದ್ದು. ನಾವು ಜಗಳ ಆಡಲ್ಲ ಹಿಂಗೆ ಆಡ್ತೀವಿ, ಬಟ್ ನಾನೇ ಸುಮ್ಮನೆ ಆಗ್ಬಿಡ್ತೀನಿ, ನಮ್ಮ ಅಮ್ಮ ಸುಮ್ಮನೆ ಆಗ್ಬಿಡ್ತಾರೆ, ದೊಡ್ಡದ ಆಗ್ತೀವಿ ಅಷ್ಟೇ. ಸುಮ್ಮನೆ ಕಾಮಿಡಿ ಮಾಡಿದ್ದು ಆಮೇಲೆ ಸೀರಿಯಸ್ ಆಗಿ ಅನ್ಕೊಂಡು ಹೋಗ್ಬಿಡ್ತೀವಿ. ನಿಜವಾಗ್ಲೂ ಅತ್ತೆ ಆದ್ರೆ. ಸೊ ಗೈಸ್ ನಮ್ಮ ಬಾವ ಪ್ರ್ಯಾಂಕ್ ಅಂತೂ ಆಗಿಲ್ಲ, ಅವ್ರು ಇವಾಗ ಕಾರ್ ಓಡಿಸ್ತಾರೆ ಗೈಸ್. ನಮ್ಮ ಬಾವ ಡ್ರೈವಿಂಗ್ ಕ್ಲಾಸ್ ಇಲ್ಲೇ ನಮ್ಮ ಭಾವನ ಡ್ರೈವಿಂಗ್ ಕ್ಲಾಸ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ಅವರೇ ಕಾರ್ ಓಡಿಸ್ತಿದ್ದಾರೆ. ಇಲ್ಲ ಡ್ರೈವಿಂಗ್ ಕ್ಲಾಸ್ ಹೋಗಿದ್ದಾರೆ, ಡ್ರೈವಿಂಗ್ ಕ್ಲಾಸ್ ಹೋಗಿ ಡ್ರೈವಿಂಗ್ ಕಲ್ತಿ ಇವಾಗ ನಮ್ ಕಾರ್ ಕಾರ್ತಿಕ್ ಹತ್ರ ಕೊಟ್ಟಿದ್ವಲ್ಲ, ಇವಾಗ ಅದನ್ನ ಈಸ್ಕೊಂಡಿದ್ದಾರೆ. ನೋಡೋಣ ಹೆಂಗ್ ಓಡಿಸ್ತಾರೆ ಅಂತ. ನೋಡೋಣ ಓಡಿಸ್ತಾರೆ ಚೆನ್ನಾಗೆ. ನಾನು ಒಂದ್ಸರಿ ಹೋಗಿದ್ದೀನಿ, ಪರವಾಗಿಲ್ಲ. ಅಂದ್ರೆ ಒಂದ್ ಗೇರ್ ಹಾಕಿರ್ತಾರಲ್ವಾ, ಸೆಕೆಂಡ್ ಗೇರ್ ಸಡನ್ ಆಗಿ ಸ್ಲೋ ಮಾಡ್ಬಿಡ್ತಾರೆ, ಗೊತ್ತಾಗ ಗೇರ್ ಚೇಂಜ್ ಮಾಡ್ಬೇಕು. ಸೊ ಅದಕ್ಕೆ ಇವಾಗ ಪರ್ಫೆಕ್ಟ್ ಆಗಿದೆ ಅಂತ ಅನ್ಕೊಂಡಿದೀನಿ. ಇಡೀ ನಮ್ಮ ಫ್ಯಾಮಿಲಿ ಪೂರ್ತಿ ಹೋಗ್ತೀವಿ ನೋಡೋಣ ನಮ್ಮ ಬಾವ ಹೆಂಗ್ ಕಾರ್ ಓಡಿಸ್ತಾರೆ ಅಂತ. ಮನೆ ಗೇಟ್ ಲಾಕ್ ಮಾಡ್ಬಿಡ್ತಾರೆ, ನಮ್ಗಿರೋ ಜಾಗ ಹಿಂಗೇನ ಗೈಸ್, ಹಿಂಗ್ ಹೋಗೋದು. ಕಳ್ಳರು ಆರಾಮ ಬರ್ಬೋದು ನಮ್ಮ ಮನೆ ಗೇಟ್ ಹೋಗ್ಬಿಟ್ಟು. ಅಯ್ಯೋ ಕಳ್ಳರು ಬಂದ್ಬಿಟ್ರೆ ಇಲ್ಲಿ ಹೋಗ್ಬಿಟ್ಟು ಗೈಸ್ ನಮ್ಮ ಬಾವ ನೋಡಿ ಗೈಸ್ ಕಾರ್ ಓಡಿಸ್ತಾವ, ಮಗಳನ್ನ ಕುಣಿಸ್ಕೊಂಡು. ಗೊತ್ಕೋಬೋದು. ಅಯ್ಯೋ ಗೇಟ್ ನಮ್ ಡೋರ್ ತೆಗಿಬಿಡ್ತಿಲ್ಲ, ಹಂಗಂಗ ಮುಂದೆ ಹೋಗ್ತಾರೆ. ಬ್ರೋ ಡೋರ್ ತೆಗಿದೀರಿ ಬ್ರೋ, ಬ್ರೋ ಡೋರ್ ತೆಗಿರಿ ಬ್ರೋ, ಒಳಗೆ ಬರ್ಬಾರ್ದ ನಾವು. ಬ್ರೋ 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 ಇವಾಗ ಪ್ರಾಂಕ್ ಆಗ್ತವ್ರೆ ಬ್ರೋ. ಗೈಸ್ ನಮ್ಮ ಬಾವ ಕಾರ್ ಓಡಿಸ್ತವ್ರೆ. ಬ್ರೋ ಹೆಂಗಿದೆ ಬ್ರೋ ಕಾರು ಓಡಿಸೋ ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿದೆ. ಕಲ್ತೀರಾ ಇವಾಗ ಫುಲ್ ಕಂಪ್ಲೀಟ್ ಆಗಿ? ಕಲ್ತಿದ್ದು ಅಲ್ಪ ಸ್ವಲ್ಪ ಬ್ರೋ, ನಿಮ್ಮಷ್ಟೆಲ್ಲ. ನಮ್ಮ ಬಾವ ನಮ್ಮನ್ನ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತಾರೆ ಮೈಸೂರಿಗೆ ಇವಾಗ. ಮೈಸೂರು ಹೋಗೋಣ ಬ್ರೋ, ಬನ್ನಿ ಬ್ರೋ. ಐಸ್ ಕ್ರೀಮ್ ನೀನ್ ಬರೀ ಇದ್ರಲ್ಲೇ ಇರಿ, ನೀನ್ ತಿನ್ನೋದ್ರಲ್ಲೇ ಇರಿ. ನೀನು ನಿಮ್ಮ ಅಮ್ಮ ಇಬ್ರು, ನೀನು ಮತ್ತೆ ನಿಮ್ಮ ಅಮ್ಮ ಇವ್ರು ತಿನ್ನೋದ್ರಲ್ಲೇ ಇರ್ರಿ ಬ್ರೋ. ಅಮ್ಮನ್ ಬ್ರೋ ಓಡಿಸಿ, ನಾವು ನೋಡ್ಬೇಕಂತ ನಾವು ಫುಲ್ ಕ್ಯೂರಿಯಾಸಿಟಿ ಕಾಯ್ತಾ ಇದೀವಿ ಕಾರ್ ಓಡಿಸೋದು. ನೀವು ಇಲ್ಲ ಓಡಿಸ್ತಾರೆ ನಮ್ಮ ಬೈ ಸುಮ್ಮನೆ ಬಾವ ಕಾರ್ ಓಡಿಸ್ತಾರೆ. ಸೂಪರ್ ಬ್ರೋ, ಸಕ್ಕದಾಗ ಓಡಿಸ್ತಾರೆ ಗೈಸ್ ನಮ್ಮ ಬಾವ ಕಾರು. ಇನ್ನು ಇವಾಗ ಇಷ್ಟು ಮುಂದಕ್ಕೆ ಬಂದವರ ಆಲ್ರೆಡಿ ಹೇಳ್ಬಿಟ್ಟ, ಏನೋ ದೂರ ಹೋದ್ಮೇಲೆ ಹೇಳು. ಇಲ್ಲ ಮುಂಚೆಕಿಂತ ಪರವಾಗಿಲ್ಲ ನಮ್ಮ ಬಾವ ಕಲ್ತ್ಕೊಂಡವ್ರು ಕಾರ್ ಓಡಿಸೋದು ಗೈಸ್. ಹೆಂಗ್ ಗೊತ್ತಾ, ಫಸ್ಟ್ ಟೈಮ್ ನಮ್ಮ ಬಾವ ಕಾರ್ ತಗೊಂಡಿದ್ರು ಇದನ್ನ. ಆ ಟೈಮಲ್ಲಿ ನಾನು ಡ್ರೈವಿಂಗ್ ಹೇಳ್ಕೊಡ್ತೀನಿ ನಮ್ಮ ಬಾವನ್ಗೆ. ಸಕ್ಕದಾಗ ಓಡಿಸ್ತಿದ್ರು, ಫಸ್ಟ್ ಒಂದು 4 ರೌಂಡ್ ಓಡಿಸಿದ್ರು. ಅದಾದ್ಮೇಲೆ ಬನ್ನಿ ಬ್ರೋ ಮನೆ ಹೋಗಿ ಓಡಿಸ್ಕೊಂಡೋಗಿ ಅಂತ ಅಂದೆ. ಓಡಿಸ್ತಾ ಇದ್ರು ಒಂದು 100 ಪಾಸ್ ಇತ್ತು ಗೈಸ್. 100 ಪಾಸ್ ಹೊಡೆ ಹಿಂಗ್ ಹೋದ್ರು. ಮುಂದೆ ಕಾರ್ ಹೋಗ್ಬಿಟ್ಟು ಗಾಬರಿಗೆ ಹೇಳ್ಬೋದು ಕಾರಿಗೆ ಬಿದ್ಬಿಟ್ರು. ಅದು ಅವತ್ತೇ ಲಾಸ್ಟ್ ಕೈ ಕಾರ್ ಬಿಟ್ಟಿದ್ದು. ಅದಾದ್ಮೇಲೆ ಇವಾಗ ಅವರೇ ಈ ತರ ಕಾದಿರೋಳಲ್ಲಿ ಡೈಲಿ ನೈಟ್ ಓಡಿಸಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಸೂಪರ್ ಬ್ರೋ, ಸಕ್ಕದಾಗ ಓಡಿಸ್ತಾ ಇರೋ ಬ್ರೋ. ನೆಕ್ಸ್ಟ್ ನೀವೇ ಬ್ರೋ. ಅಲ್ವಾ ಸೂಪರ್. ನೆಕ್ಸ್ಟ್ ನಮ್ ಬಾವ ಬರ್ತಾರೆ ಇವಾಗ, ಎಲ್ಲಿ ಕರೆದ್ರು. ನೆಕ್ಸ್ಟ್ ನಿಮ್ದೊಂದ್ ಕಾರು ನಮ್ದೊಂದ್ ಕಾರು, ನಿಮ್ ಫ್ಯಾಮಿಲಿ ಜಾಲಿ ಟ್ರಿಪ್. ಲೆಫ್ಟ್ ಇಲ್ಲಿ ಅಡ್ರೆಸ್ ಹೇಳು, ಇಲ್ಲಿಗೆ ಎಲ್ಲಿ ಹೋಗ್ಬೇಕು ಹೇಳು. ಎಲ್ಲಾದ್ರೂ ಬಾವ ಟ್ರೀಟ್ ಕೊಡ್ತಾರೆ ನಿಮ್ಗೆ ಇವಾಗೆಲ್ಲ ಕಾರ್ ಓಡಿಸ್ತಾರಲ್ಲ, ಅದಕ್ಕೆ ಐಸ್ ಕ್ರೀಮ್ ಟ್ರೀಟ್ ಕೊಡ್ತಾರೆ ಬಾವ ನಮಗೆ. ಬನ್ನಿ ಬ್ರೋ ಕೊಡ್ಸಲ್ಲ. ಓಕೆನಾ ಬ್ರೋ? ಐಸ್ ಕ್ರೀಮ್ ರೈಟಾ ಬ್ರೋ? ರೈಟ್ ಅಲ್ಲ ಲೆಫ್ಟ್? ಲೆಫ್ಟ್. ಸೂಪರ್ ಬ್ರೋ. ಇಂಡಿಕೇಟರ್ ಹಾಕ್ತಿರಲ್ಲ ಅವ್ರು ರಾತ್ರಿ ಒಂದು. ಸೂಪರ್ ಬ್ರೋ. ಮೇನ್ ರೋಡ್ ಅಲ್ಲ ಇದು, ಆದ್ರೂ ಇಂಡಿಕೇಟರ್ ಹಾಕ್ತಾ ಇರ. ಅದು ವೆರಿ ಗುಡ್ ಡ್ರೈವಿಂಗ್ ಬ್ರೋ ನಿಮ್ದು. ಸೂಪರ್ ಬ್ರೋ, ಸೂಪರ್. ನೋಡಿದ್ರೆಲ್ಲ ರೂಲ್ಸ್ ಫಾಲೋ ಮಾಡ್ಬೇಕು ಅನ್ಬೇಕು. ಅಲ್ಲ ನೈಟ್ ಯಾವ ಗಾಡಿನೂ ಬರ್ತೀರ, ಆದ್ರೂ ನಮ್ಮ ಇಂಡಿಕೇಟರ್ ಹಾಕೊಂಡ್ ಗಾಡಿ ಓಡಿಸ್ತಾರ ಅಂದ್ರೆ ಸೂಪರ್ ಬ್ರೋ ನೀವು. ಕ್ರೇಜಿ ಡ್ರೈವರ್ ಪಕ್ಕ ಡ್ರೈವಿಂಗ್ ಕೆಲಸ ಮಾಡ್ತಾರೆ. ನೀನ್ ನೆಕ್ಸ್ಟ್ ಡ್ರೈವಿಂಗ್ ಬಾ ಬ್ರೋ, ನೀನ ಕಳ್ಸ್ಬಿಡಿ ಬ್ರೋ. ಪಕ್ಕ ಬಾವ ಕಳಿಸ್ತಾರೆ. ಕಲ್ಸ್ಕೊಡ್ಬಿಟ್ಟೆ ಡ್ರೈವಿಂಗ್ ಬೇಗ. ಇಲ್ಲ ಬಾವ ಕಳಿಸ್ತಾರೆ. ಇದು ಏನ್ ಗೊತ್ತಾ, ಅಮ್ಮ ಡ್ರೈವಿಂಗ್ ಕಲ್ತ ಮೇಲೆ ಇದು ಕಾಮೆಂಟ್ ತಗೋಬಿಡು, ಚಿಕ್ಕದು ಕಾಮೆಂಟ್ ಬರುತ್ತಲ್ಲ, ಅವಳಿಗೆ ಅನುಕೂಲ ಆಗುತ್ತೆ ಅಂತ ಕೇಳ್ತಾಳ್ಕೊಂಡು. ನೀನ್ ಎಂಟಿ ಮತ್ತೆ ನಿಮ್ಮ ಅಮ್ಮ ಸುತ್ತಾಡ್ಲಿ ಹಂಗೆ. ಯಾಕೆ ಇದನ್ನೇ ನಮಗೆ ಕೊಡ್ತಾನೆ ಲೆಫ್ಟ್ ಮುಂದೆ ಬಂಡವಾಳ ಹಾಕದಾಗ್ತದೆ. ರೈಸ್ ಇವಾಗ ಒಳ್ಳೆ ಐಸ್ ತಿಂದಿನ ಕುಶಾನಿ. ತಿನ್ನ ಐಸ್ ಕ್ರೀಮ್, ನಿಂಗೆ ಇಷ್ಟ ಐಸ್ ಕ್ರೀಮ್ ತಿನ್ನಕ್ಕೆ ಈ ಟೈಮಲ್ಲಿ? ಓಕೆ ಬಾ ಕುಶಾನಿ, ಒಳ್ಳೆ ಐಸ್ ಕ್ರೀಮ್ ತಿನ್ನಕ್ ಹೋಗೋಣ ಇವಾಗ. ವಾವ್ ಗೈಸ್, ನಮ್ಮ ಬಾವ ಸಕ್ಕದ ಗಾಡಿ ಓಡಿಸ್ತಾರೆ ಗೈಸ್. ನಿಜವಾಗ್ಲೂ ಖುಷಿ ಆಯ್ತು ನಮ್ಮ ಬಾವ ಗಾಡಿ ಓಡಿಸ್ತಾರೆ ನೋಡಿ. ಇದೇ ಖುಷಿಗೆ ಇದೇ ಖುಷಿಗೆ ಎಲ್ರಿಗೂ ಐಸ್ ಕ್ರೀಮು. ಸೂಪರ್ ಆಗಿ ಓಡಿಸ್ತಾರೆ ನಿಜವಾಗ್ಲು, ಸೀರಿಯಸ್ಲಿ. ವೆಲ್ ಡನ್ ಮೈ ಹಸ್ಬೆಂಡ್, ವೆಲ್ ಡನ್.
ಖುಷಿ ಆಗ್ಬಿಟ್ಟು ಗೈಸ್ ನಮ್ಮ ಅಕ್ಕ ಪೂರ್ತಿ ಯಾಕೆ ಗೊತ್ತೆ ಇವಳು ಖುಷಿ ಆಗಿರೋದು ನೆಕ್ಸ್ಟ್ ಎಲ್ಲ ಕಡೆ ಕರ್ಕೊಂಡು ಹೋಗ್ಲಿ ಬಾಬಾ ಕಾರಲ್ಲಿ ಅಂತ. ಹಂಗಲ್ಲ, ನಾನು ಹೇಳಿದಕ್ಕೇನೆ ಅವ್ರು ಇವಾಗ ಹಠ ಬಿದ್ದಿ ನಾನು ಕಲ್ತೀನಿ ಅಂತ ಕಲ್ತಿರೋದು. ನಮ್ಮ ಬಾವ ಈ ಕಾರ್ ತಗೊಂಡು ಗೈಸ್ ಆಲ್ಮೋಸ್ಟ್ ಒಂದು 4-5 ವರ್ಷ ಆಯ್ತು. ಆಯ್ತಲ್ಲ ಬ್ರೋ? 4-5 ವರ್ಷ ಆಯ್ತಾ? ಆಯ್ತಾಯ್ತು, ಕೃಷ್ಣನೇ ಊಟಕ್ಕೂ ಮುಂಚೆ 4 ವರ್ಷ ಆಯ್ತು ಈ ಕಾರ್ ತಗೊಂಡು. ಪಾಪ ಕಾರ್ ಒಂದ್ಸರಿನೂ ಓಡಿಸಿಲ್ಲ ಈ ಕಾರ್. ನಮ್ಮ ಕಾರ್ತಿ ಕೊಟ್ಬಿಟ್ಟಿದ್ರು. ಇವಾಗ ಅವರೇ ಓಡಿಸ್ತಾರೆ ಆರಾಮಾಗೆ. ಬನ್ನಿ ಇವಾಗ ನಮ್ಮ ಬಾವನ್ ಟ್ರೀಟ್ ಕೊಡ್ತಾರೆ. ಇವಾಗ ಎಲ್ರಿಗೂ ಐಸ್ ಕ್ರೀಮ್ ಟ್ರೀಟ್ ಕೊಡ್ತಾರೆ. ಸುಮ್ಮನೆ ಟ್ಯಾಕ್ಸ್ ಹಾಕ್ಬಿಟ್ಟು ಐತೆ ನಮ್ಮ ಬಾವನ್ಗೆ. ಇದೆಲ್ಲ ಫೇಮಸ್ ಇವಾಗ ಇಲ್ಲಿ. ಮ್ಯಾಂಗೋ ಸೀಸನ್ ಅಂತ ಮ್ಯಾಂಗೋ ಸೀಸನ್ ನೋಡ್ರಿ ಎಷ್ಟು ಬಿಟ್ಟರು. ಮ್ಯಾಂಗೋ 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 ಮ್ಯಾಂಗೋ. ಬನ್ನಿ ಹೋಗಿ ಬ್ಯಾಟಿಂಗ್ ಮಾಡೋಣ ಇವಾಗ. ಬಾವಂಗೆ ಜೈ ಬಾವಂಗೆ ಜೈ ಬಾವಂಗೆ ಜೈ ಬಾವಂಗೆ ಜೈ ಬಾವಂಗೆ ಜೈ. ಐಸ್ ಕ್ರೀಮ್ ಅಲ್ಲಿ ನಿಂಗೆ ಯಾವ್ದು ಫೇವ್ರೇಟ್ ಐಸ್ ಕ್ರೀಮು? ನನಗೆ ಬಟರ್ ಸ್ಕಾಚ್ ಐಸ್ ಕ್ರೀಮ್. ಬಟರ್ ಸ್ಕಾಚ್. ಸರ್ ನಿಂಗೆ ಫೇವ್ರೇಟ್ ಐಸ್ ಕ್ರೀಮ್? ಐಸ್ ಕ್ರೀಮ್ ಅಲ್ಲಿ ಐಸ್ ಕ್ರೀಮ್ ಅಲ್ಲಿ ನನಗೆ ಫೇವ್ರೇಟ್ ಅಂದ್ರೆ ಚಾಕ್ಲೇಟ್. ಬಟ್ ನಿಮ್ಗೆ? ಬಟರ್ ಸ್ಕಾಚ್. ಬಟರ್ ಸ್ಕಾಚ್. ನಿನಗೆ? ಅವಳು ಯಾವ್ದು ಕೊಟ್ಟು ತಿಂತಾಳೆ? ಅದಿಷ್ಟ. ಸೊ ಗೈಸ್ ನನಗೂ ಕೂಡ ಚಾಕ್ಲೇಟ್ ಐಸ್ ಕ್ರೀಮ್ ಆಗಲ್ಲ. ನಮ್ಮ ಅಪ್ಪ ಅವಾಗ ಹಂಗೆ ನಮ್ಮ ಮಕ್ಕನಿಗೆ ಕೋನಲ್ಲಿ ಕೊಡ್ಸಿದ್ರು ಐಸ್ ಕ್ರೀಮ್. ಅದೊಂದು 30 ರೂಪಾಯಿ ಎಷ್ಟೋ ಇತ್ತು ಅವಾಗ. 2 ಕೋನ್ ಕೊಡ್ಸಿದ್ರು ಹಂಗೆ ನಮ್ಮ ಮಕ್ಕನಿಗೆ. ತಿನ್ಸಿ ಹಬ್ಬ ರೂಢಿ ಮಾಡ್ಬಿಟ್ಟಿದ್ರು ನನಗೆ. ಕಬಡ್ಡಿ ಇಷ್ಟ. ಬಟ್ ಇವಾಗ ಐಸ್ ಕ್ರೀಮ್ ದಿನ ಬಿಟ್ಬಿಡಿ ಹಿಂಗೆ ಐಸ್. ಇವಾಗ ಏನು ಕೊಡ್ತಾರೆ ಸ್ವಲ್ಪ ತಿಂತೀನಿ ಅಷ್ಟೇ. ನಾನು ತಿನ್ನಲ್ಲ ಜಾಸ್ತಿ ಐಸ್ ಕ್ರೀಮ್. ಸ್ವೀಟ್ ಐಟಮ್ ತಿನ್ನಲ್ಲ. ಇಡನ್ ಕ್ಯಾಮ್ರಾ ಇಕ್ತೀನಿ, ಎಷ್ಟು ತಿಂತೆ ಅಂತ ತೋರಿಸ್ತೀನಿ. ಇಲ್ಲ ತಿಂತೀನಿ ಸ್ವಲ್ಪ ಮಾತ್ರ, ಜಾಸ್ತಿ ತಿನ್ನಲ್ಲ. ರುಚಿಗೋಸ್ಕರ. ಎಸ್. ಆಣೆ ಮಾಡಿದಾಳೆ ಬ್ರೋ ಅವಳು. ಏನು ಆಣೆ ಮಾಡಿದಾಳೆ ಏನಂತ? ಇನ್ ಮುಂದೆ ಜಂಕ್ ಫುಡ್ಸ್ ತಿನ್ನಲ್ಲ ಅಂದ್ಬಿಟ್ಟು ನನ್ ಮೇಲೆ ಆಣೆ ಮಾಡಿದಾಳು. ಇದೇನಿದು? ಇಲ್ಲಬಾರ್ದು. ಇದೇನಿದು ಮತ್ತೆ? ಇಲ್ವಂತೆ. ಐಸ್ ಕ್ರೀಮ್ ಜಂಕ್ ಅಲ್ಲ, ಐಸ್ ಕ್ರೀಮ್ ನಾನು ತಿಂತೀನಿ ಅಂತ ಅವಳು ಅಂತ ಅವಳು ಹೇಳಲ್ಲ. ಅಲ್ಲ ಇದನ್ನ ಅವಳು ಲಾಸ್ಟ್ ಒಂದ್ಸರಿ ಹೇಳಿದ್ರು ನಾನು ಇನ್ನೊಮ್ಮೆ ತಿನ್ನೋದ ಜಂಕ್ ಫುಡ್ ಅಂತ. ಆಮೇಲೆ ಚೆನ್ನಾಗಿ ಸ್ವೀಟ್ಸ್ ತಿನ್ನಲ್ಲ ಅಂತ. ಇವಾಗ ನನ್ನ ನಾನಿಗೂ ನಾನು ತಿನ್ನಲ್ಲ. ಜಂಕ್ ಫುಡ್ ತಿನ್ನಲ್ಲ ನೀನು? ತಿನ್ನಲ್ಲ, ನಾನು ತಿಂದಿಲ್ಲ ಆಲ್ರೆಡಿ 2 days ಆಯ್ತು. ಅಲ್ವಾ? ಯಾಕೆ ಹಂಗಂದ್ರೆ ನನ್ನ ಮೇಲೆ ನಾನೇ ಇಕ್ಬಿಟ್ಟು ನಾನು ತಿನ್ಬಿಟ್ಟು ನಾನು ಸತ್ತೋಗ್ ಬಿಡ್ಬೇಕಾ? ನಿನ್ ತಿನ್ನೋದು ರುಚಿ ತಿನ್ನೋದು ಮುಖ್ಯ. ನಂಗೆ ಭಯ ಆಗ್ತೈತೆ ಬ್ರೋ ಅವಳು ಹೇಳ್ತಿದ್ಬಿಟ್ಟು. ನೀವ್ ಹೋಗ್ಬಿಡ್ತೀರಾ ಅಂತಾರ? ಆಗಲ್ಲ. ನನ್ ಮೇಲೆ ನನ್ನ ಮಕ್ಳಿಗೋಸ್ಕರ ನಾನು ಬದುಕಿರ್ಬೇಕಪ್ಪ, ನಾನು ತಿನ್ನಲ್ಲ. 800K ಸೆಲೆಬ್ರೇಷನ್ಗೆ ಗೊತ್ತಿಲ್ಲ ತರ ಬಂದಿದ್ದೀವಿ. ಅಲ್ಲ ಅವರು ನನಗೆ 8 ಲಕ್ಷ ಆಗಿದೆ. ನಮ್ಮ ಭಾವನ ಪಾರ್ಟಿ ಕೊಡ್ಸ್ತವ್ರೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕಂಗ್ರಾಟ್ಸ್ ಮಾಡೆ. ನನ್ ಪಾರ್ಟಿ ಕೊಡ್ತು ಅಷ್ಟು. ಏಯ್ ಇವಳು ಬಾಯಿ ಇದಾಕ ಐಸ್ ಕ್ರೀಮ್ ತಿನ್ಸ. ನಾನೇ ಬೆಟರ್ ಅಲ್ವಾ? ನೈಸ್. 8 ಲಕ್ಷ ನಂಗೆ ಫೇಮಸ್ ಆಗಿದ್ದಾರೆ. ಅಂಡ್ ಬರೀ ಇದು 2.5 years ಮಾಡಿರೋದು. ಅಂಡ್ ಬೇಗ ಒಂದೇ ಮಾಡೋಣ ಗೈಸ್, ಆದಷ್ಟು ಬೇಗ ಒಂದೇ ಮಾಡೋಣ. ಎಲ್ಲರಿಗೂ ನಮ್ಗೆ ಕಂಗ್ರಾಚುಲೇಷನ್. ನಾನು ನಿಮಗೆ ಮಾಡ್ತಿದೀವಲ್ವಾ, ನಿಮ್ಗೆ ಹೇಳ್ತೀವಲ್ವಾ. ಸೊ ನಮ್ ವ್ಯೂವರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೌದು, ಎಲ್ರು ಕೈ ಜೋಡಿಸಿ 8 ಲಕ್ಷ ಆಯ್ತು. ಇವಾಗ ಒಂದೇ ಮಾಡೋಣ. ನೆಕ್ಸ್ಟ್ ಆದಷ್ಟು ಬೇಗ ಗುಣವ್ ನೀನ್ ಕೈ ಇಡು. ಗುಣವ್ ಬೇಕು. ಆದಷ್ಟು ಬೇಗ ಈ ವರ್ಷದ ಒಳಗಡೆ ಬೇಗ ಒಂದೇ ಮಾಡೋಣ. ಅಬ್ಬಾ ಗೈಸ್ ಒಂದ್ ಸ್ವಲ್ಪ ಖುಷಿ ಆಗಿದೆ. ಇವಾಗ 8 ಲಕ್ಷ ಆದ್ರಲ್ಲ. ಸೊ ಇವಾಗ 7 ಲಕ್ಷ ಜರ್ರನ್ನ ಹೋಗ್ಬಿಟ್ರು. 8 ಲಕ್ಷಕ್ಕೆ ಸ್ಟಕ್ ಆಗ್ತಿದ್ರು. ಬಟ್ ಇವಾಗ ಫಾಸ್ಟ್ ಆಗ್ತಾರೆ ಮೋಸ್ಟ್ಲಿ. 8 ಲಕ್ಷದ ಸಬ್ಸ್ಕ್ರೈಬರ್ಸ್ದು ಟ್ರೀಟ್ ಬಂತು. ಫಸ್ಟ್ ಸಬ್ಸ್ಕ್ರೈಬರ್ಸ್ ನೈವೇದ್ಯ ತೋಳಿ ಸಬ್ಸ್ಕ್ರೈಬರ್ ತಿನ್ನಿ. ಫಸ್ಟ್ ಟ್ರೀಟ್ ನಿಮಗೇನೆ. ಹೌದು, ನಿಮ್ಮಿಂದನೇ ನೈವೇದ್ಯ ಆಯ್ತು. ಡ್ರಾಮಾನ ಬಡಿಯ ಕುಂಕುಮ ಇಟ್ಬಿಟ್ಟು ವಾಪಸ್. ಓಕೆ ಗುಂಡಾ ಗೊತ್ತಿನ ನಾವು ಇವನ್ ಲೋಕದಲ್ಲಿ ಇರ್ತಾನೆ ಗೈಸ್. ಇವನು ಅಮ್ಮ ಇದು ಫೇಮಸ್ ಕಣಮ್ಮ ಇಲ್ಲಿ. ಮ್ಯಾಂಗೋ ವಿತ್ ಐಸ್ ಕ್ರೀಮ್. ಓಕೆನಾ? ಇದಕ್ಕೆ ಇದು ಹಾಕೋ ಫಸ್ಟ್. ಸಿರಪ್ ಹಾಕ್ಬೇಕು. ಹಾಕಿ ಸಿರಪ್ ಹಾಕಿ ಫಸ್ಟ್. ಹಾಕು ಕೆಳಗಡೆ ಹಾಕು. ಸುತ್ತ ಫುಲ್ ನಿನ್ನ ಒಂದ್ ಕಡೆ ಹಾಕು. ಫುಲ್ ಆಗುತ್ತೆ ಅದು. ಹೈ ಯಾವಳು ಇವಳು? ಹಾ ಫುಲ್ ಹಾಕು. ಎಸ್. ಇವಾಗ ತಿನ್ನು ಅಷ್ಟೇ. ಲೋಣಿ ಗೈಸ್ ನಾನು ಮಾಲೆ ಕೊಡೋ ಗುಂಡ ಬಿಡ. ಮಾಲೆ ಬಿಡ. ಏಯ್ ನಾನು ಮಾಲೆ ಬಿಡಲಿ. ಏಯ್ ನಾನು ಮಾಲೆ ಬಿಡ. ಯಾಕೆ ಮಾಲೆ ಬಿಡ್ತೀಯ? ಆಕ್ಚುಲಿ ನಾನು ಐಸ್ ಕ್ರೀಮ್ ತಿನ್ನಂಗಿಲ್ಲ. ಇವತ್ತು ಖುಷಿಗೋಸ್ಕರ ತಿಂತಾ ಇದ್ದೀನಿ. 8 ಲಕ್ಷ. ಒಂದು ಪ್ರತಾಪ್ ಗಾಡಿ ಓಡಿಸ್ಕೊಂಡ್ ಬಂದ್ರು, ಜೊತೆಲಿ ಬಂದ್ವಿ, ಚೆನ್ನಾಗಿ ಓಡಿಸ್ಕೊಂಡ್ ಬಂದ್ರು, ಅದೊಂದು ಖುಷಿ. ಇಲ್ಲಿಗೆ ಬಂದ್ಮೇಲೆ ಇನ್ನೊಂದು ಖುಷಿ ವಿಷಯ, 8 ಲಕ್ಷ ಸಬ್ಸ್ಕ್ರೈಬರ್ ಆಗಿರೋದು. 2 ಖುಷಿಗೆ ಐಸ್ ಕ್ರೀಮ್. ಸುಮ್ನೆ ತಿನ್ನು. ಯಾಕೆ ಡೌ ಮಾಡ್ತಿದ್ಯಾ? ಸುಮ್ನೆ ತಿನ್ನು. ಇಲ್ಲ ಕೇಳು, ನಾನೇನ್ ತಿನ್ನ ಕೇಳು. ತಿನ್ನು. ನೀನ್ ಬಿಡು, ನಿನ್ಗೆ ಏನು ಕೇಳೋ ಅವಶ್ಯಕತೆ ಬೇಡ. ಟೇಸ್ಟ್ ಹೆಂಗಿದೆ? ಇವಾಗ ಹೋಗಿ ಮಲ್ಕೊಂತೀವಿ, ನಾಳೆ ಇರ್ತೀವೋ ಇರೋಗೋ ಗೊತ್ತಿಲ್ಲ. ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಬದುಕ್ಬೇಕು, ಎಲ್ಲಾ ತರ ನೋಡ್ಬೇಕು, ಎಲ್ಲಾ ತರ ಮಲ್ಕೋಬೇಕು. ಹೊಡ್ರೆ ಚಪ್ಪಾಳೆ. ಏನ್ ಹೇಳಿದ್ರು? ಅಕ್ಕನ ಬಗ್ಗೆ ಹೇಳ್ಬೇಕಾ? ಇಲ್ಲ ಲೈಫ್ ಬಗ್ಗೆ. ಪಾಪ ನೋಡು, ಅಂತ ಆಕ್ಟರ್ ದಿಲೀಪ್ ಹೆಂಗ್ ಚೆನ್ನಾಗಿ ಎಷ್ಟು ಫಿಟ್ ಅಂಡ್ ಫೈನ್ ಆಗಿದ್ದವರು ಹೆಂಗ್ ಹೊಟ್ಟೋಗ್ಬಿಟ್ರು. ಹಂಗೆ ಇವತ್ತಿರ್ತೀವಿ, ನಾಳೆ ಇರಲ್ಲ. ಚೆನ್ನಾಗಿ ಮಜಾ ಮಾಡ್ಬೇಕು. ಮಜಾ ಮಾಡು. ಒಂದ್ ಕೆಲ್ಸ ಮಾಡು, ಇವತ್ತಿರ್ತೀವಿ ನಾಳೆ ಇರಲ್ಲ ತಾನೆ ನಾವು. ಯಾಕೋಣ ಕಾಚು ಎಷ್ಟಿಲ್ಲ ಕೊಟ್ಬಿಡೆ. ಇವತ್ತಿನ ಕಾಚು ಇಷ್ಟ ಎಲ್ಲ ಕೊಟ್ಬಿಟ್ಟು ನನಗೆ. ನಾನೇ ಇದ್ದೀನಿ.
ನೀನೇ ತಗೊಳ ಚೆನ್ನಾಗಿಲ್ಲ ಮನೆ ಕಟ್ಸೋದಲ್ಲ. ಅವಳು ಏನ್ ಗೊತ್ತಾಗೈತೆ ನೆಮ್ಮದಿ, ಅವ್ರ ಮಗ ಇಲ್ಲ ನನ್ನ ಹತ್ರ ಅವನಲ್ವಾ, ಅವಳು ಆರಾಮಾಗಿ ತಿಂತವಳೆ. ಇಲ್ಲಿ ನಾನು ನೆಡ್ಕೊಂಡಿದ್ದೀನಿ, ಅದು ನೆಮ್ಮದಿ ಅವಳಿಗೆ. ತಿನ್ನು ಇವಳು ನೋಡಿ ಹೆಂಗ್ ತಿಂತವಳು ನೋಡು. ಅವಳಿಗೆ ಚಾಕ್ಲೇಟ್ ಫ್ಲೇವರ್ ಅದೇ ಅಂತ ಗೊತ್ತು ನೋಡು. ಇಲ್ಲಿ ಸ್ಟೋನ್ ಐಸ್ ಕ್ರೀಮ್ ಐತೆ, ಅದೇ ಚಾಕ್ಲೇಟ್ ಅಂತ ಗುಪ್ಪಿಟ್ಟು ಇಸ್ಕೊಂಡು ಬ್ರಿಲಿಯಂಟ್ ಗಲಿ ಅವಳು. ಎಲ್ಲ ಐಟಮ್ ತಿಂತಾ ಇದೀವಿ ನೋಡಿ. ಮನುಷ್ಯ ಬರೀ ಸ್ಪೂನ್ ಮಾತ್ರ ತಿಂತೈತೆ. ಕಣ್ಣು ನೋಡ್ರಿ. ಏನು ಮಗ, ಏನು ತಿನ್ನು ತಿನ್, ಸ್ಪೂನ್ ತಿನ್ನು. ಮಕ್ಕಳಿಗೆ ಹಂಗೆ ಮಾಡ್ತೀಯಾ? ಏನಿದು, ಏನು ಬೇಕು ನಿನಗೆ? ಏನು ಬೇಕು ನಿನಗೆ? ಇದೆಯಾ? ಸೂಪರಾ? ಕಣ್ಮುಚ್ಚು ಎಲ್ಲ ಅರ್ಥ ಆಗಕ್ಕೆ ನನಗೆ. ಅಕ್ಕ ಆಚೆ ಹೋಗ್ಬೇಕಂತೆ, ನೈಟ್ ಔಟ್ ಹೋಗ್ಬೇಕಂತೆ. ಅದು ನಮ್ಮ ಭಾವ ಲಾಂಗ್ ಡ್ರೈವ್ ಹೋಗ್ತಾನೆ ನಮ್ಮನ್ನ ಇವಾಗ. ಲಾಂಗ್ ಡ್ರೈವ್ ಎಲ್ಲಿ ಹೋಗೋಣ ಇವಾಗ? ಲಾಂಗ್ ಡ್ರೈವ್ ಎಷ್ಟು ಓಡ್ತವ್ರೆ ಬ್ರೋ. ಲಾಂಗ್ ಡ್ರೈವ್ ಎಲ್ಲ ಬೇಡ, ಬನ್ನಿ ಹೋಗ್ಲಿ. ಓಡ್ತವ್ರ ಭಾವ ಲಾಂಗ್ ಡ್ರೈವ್ ಹೊಡಿದ ತಕ್ಷಣ. ಹೇಯ್ ಏನೇ ಗೈಸ್, ಇವ್ ನೋಡ್ಕೊಂಡ್ಬಿಡ್ರಿ. ಈ ತಿಂಗಳು ಲಾಸ್ಟ್, ನೆಕ್ಸ್ಟ್ ತಿಂಗಳು ಸ್ಕೂಲ್ ಹೋಗ್ತಾಳ ಅಕ್ಕ. ಸ್ಕೂಲು ಯಾಕೆ 1 hour ಸ್ಕೂಲು ಅಷ್ಟೇನಾ? ಒಂದ್ ವೀಕಿಗೆ ಒಂದೊಂದ್ ತರ. ಅಷ್ಟೊಂದು 1,000 ಕೊಟ್ಟ ಅಂದ್ರೆ ಮಕ್ಳು ಇವಾಗ ಮನೇಲಿ ಇರ್ತವೆ, ಹೊಸದಾಗಿ ಸೇರ್ಕೊಂತಾರೆ ಗೊತ್ತಾ, ಫಸ್ಟ್ ನರ್ಸರಿ ಹಾಕ್ಬಿಡ್ತಾರೆ ಗೊತ್ತಾ. ಅಂತವ್ರಿಗೆ ಸ್ವಲ್ಪ ಅಡ್ಜಸ್ಟ್ ಆಗ್ಲಿ ಅಂತ ಫಸ್ಟ್ 1 week 1 hour, ಸೆಕೆಂಡ್ ವೀಕ್ 2 hour, 3 hour. ಅದಕ್ಕೆ ನಾವೇನ್ ಪ್ಲಾನ್ ಮಾಡಿದೀವಿ ಗೊತ್ತಾ, 1 hour ಅಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ತಗೊಂಡೋಗ್ ಮತ್ತೆ ಅಂಗನವಾಡಿಗೆ ಬಿಡೋಣ. 9 to 10 3 ಗಂಟೆ ಅಂಗನವಾಡಿ ಬರ್ಲಿ. 9 to 10 ಸ್ಕೂಲು, 10 to 3 ಅಂಗನವಾಡಿ. ಬಾ ಗಾಡಿ ಮಾಡ ಬಾ. ಮಕ್ಕನ್ ಮುಂದೆ ಬಿಟ್ಟೆ ಹೋಗುವಂತ, ಕುಶನಿನ ಮುಂದೆ ಹೋಗುವಂತ ಬಿಡ್ತಾ ಇದೀನಿ. ಅವಳು ಮುಂದೆನೆ ಹೋಗಲ್ವಂತೆ, ನಾನೇ ಬೇಕಂತೆ ಅವಳಿಗೆ. ಬಾಯ್ತಿ ಕಡೆ ಬಾ, ಕೂತ್ಕೋ. ಅಮರ ಪ್ರೇಮಿಗಳೇ, ಓಕೆ ಸೀಟಿ ಮುಂದೆ ಏನ್ ಗಂಡ ಗಾಡಿ ಹೊಸ ಗೊತ್ತಾಯ್ತು ಸೀಟಿಂದ ಆಗ್ತಿದ್ಯಾ? ಮರಿಬೇಡ, ಮತ್ತೆ ನಾನು ಕಾರಕ್ಕೆ ಬರ್ಲೇಬೇಕು ನೀನು. ನೋಡಿ ಸಿಂಧ ಸೀಟ್ ಹೋಗಿ ಹಿಂದೆ ಕರ್ಕೊಂಡೋಗು, ನಿನ್ ಕಾರಲ್ಲಿ ಹಿಂದೆ ಕೂತವ್ರಿಗೆ ಹಿಂಗೆ ಫೀಲ್ ಆಗೋದು. ಬಗ್ಗೆ ಲೈ ಅತ್ತೆ ಮುಂದೆ ಹೋಗಿ ನಿಂಗೂ ಹಂಗೆ ಫೀಲ್ ಮಾಡಿಸ್ಬೇಕು. ಹೋಗಿ ಲೈ ಬಾ ಕುಶನಿ. ನಾವು ಆರಾಮಾಗಿ ಇಲ್ಲಿ ಮಲ್ಕೊಂಡ ಓಕೆನಾ? ಅಪ್ಪ ನಮ್ಮ ಬಾವ ಗಾಡಿ ಕತ್ಕೊಂಡ್ಬಿಟ್ರೆ ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೇಕಾದ್ರೆ ನಾನು ಬಾವನ್ ಕೊಟ್ಬಿಡ್ತೀನಿ ಗಾಡಿ ಹೊಡ್ಬೇಕು, ಆರಾಮ್ ಮಲ್ಕೊಂಡ್ಬಿಡ್ತೀನಿ ಹಿಂದೆ ಕಡೆ. ಅಯ್ಯೋ ನಮ್ಮ ಅಕ್ಕ ಇಟ್ಬಿಡ್ತಲ್ಲ, ಹಂಗ್ ಓಡಿಸಿ ಕುತ್ಕೊಳ್ಳೋದು. ಆರಾಮ್ಸೆ ಇದನ್ನು ಕೊಡ್ಸು, ಪರವಾಗಿಲ್ಲ. ಪ್ಯಾನಿಕ್ ಆಗ್ಬೇಡ, ನಾವೆಲ್ಲ ಇವತ್ತೆ ಖುಷಿ ನೀವು 1 ನಿಮಿಷ ಸುಮ್ಮನೆ. ಸೂಪರ್ ಚೆನ್ನಾಗಿ ಓಡಿಸಿ ಬ್ರೋ. ಈ ಕಡೆ ಬರ್ಬೇಕು ನೀನ್. ನೀನ್ ಡ್ರೈವರ್ ಕೂತೋ ಪಕ್ಕದಲ್ಲಿ ಅಲ್ಲಿ ಓಡಿಸೋರ್ಗೆ ಗೊತ್ತಿರುತ್ತೆ ಕಾಟ ಏನಂತ. ಇವಳ್ದು ಬೇರೆ ಪವರ್ ಡ್ರಿಫ್ಟ್ ಮಾಡ್ತಾವ್ರೆ ಗೈಸ್. ಅಲ್ಲಿ ಗುಳಿ ಐತೆ, ಪವರ್ ಡ್ರಿಫ್ಟ್ ಮಾಡ್ತಾವ್ರೆ ಗೈಸ್. ಇವಾಗ ಗಂಡ ಇಂತಿ ಇಬ್ಬರನ್ನೇ ಕಳಿಸ್ತಾ ಇದೀವಿ ಲಾಂಗ್ ಡ್ರೈವ್ ಹೋಗೋದಕ್ಕೆ. ಸೊ ನಾವು ವಾಪಸ್ ಮನೆಗೆ ಹೋಗ್ತಾ ಇದೀವಿ. ನಮ್ಗೆ ನಿದ್ದೆ ಬರ್ತೀವಿ ಬ್ರೋ. ಆರಾಮಾಗಿ ಲಾಂಗ್ ಡ್ರೈವ್ ಮುಗಿಸ್ಕೊಂಡ್ ಬನ್ನಿ ಓಕೆನಾ? ಒಳ್ಳೆ ಡೇಟಿಂಗ್ ಮಾಡ್ಕೊಂಡ್ ಬನ್ನಿ ಇಬ್ರೆ. ಹೋಗುಂದ್ರೆ ಹೋಗಲ್ಲ ಅಂತ ಇವ್ರಿಬ್ರು ನೋಡಿ ಗೈಸ್, ಹೋಗೋದೇ ನನ್ನ ಹತ್ರ ಬರ್ತಾರೆ ಇವ್ರಿಬ್ರು. ಕತ್ತ ಬನ್ನಿ ಅಮ್ಮ. ಸೊ ಗೈಸ್ ಓಕೆ, ಇವತ್ತಿನ ವಿಡಿಯೋ ಹಿಂಗಿತ್ತು. ಅಂಡ್ ನನಗೆ 8 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಫ್ಯಾಮಿಲಿ ಅಂಶ ಬಾರೆ ಒಳಗಡೆ ಗೈಸ್. ನನಗೆ ಇವಾಗ 8 ಲಕ್ಷ ಫ್ಯಾಮಿಲಿ ಆಗಿದ್ದೀರಾ ಯೂಟ್ಯೂಬಲ್ಲಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಸೋ ಪ್ರೌಡ್. ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನನಗೆ ಎಷ್ಟೊಂದು ಲವ್ ಸಪೋರ್ಟ್ ಕೊಟ್ಟಿದ್ದೀರಾ. ಅದು ಬರೀ 2.5 ವರ್ಷ 3 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. ಸೊ ಫ್ರಮ್ ಝೀರೋ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿದೆ ಈ ಚಾನೆಲ್ನ. ಸಿಕ್ಕಾಪಟ್ಟೆ ಸಪೋರ್ಟ್ ಕೊಟ್ಟಿದ್ದೀರಾ. ಆ್ಯಂಡ್ ನನಗೆ ಎಕ್ಸ್ಪೆಕ್ಟೇ ಮಾಡಿದಷ್ಟು ಪ್ರೀತಿ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ. ಆ್ಯಂಡ್ ಐ ಆಮ್ ಬ್ಲೆಸ್ಡ್. ಸೊ ಅಕಸ್ಮಾತ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಸಿಗ್ತಾ ನೋಡ್ತಾ ಸೈನಿಂಗ್ ಆಫ್. ಬಾಯ್.